ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶ್ರುತಿ ಕೊಟ್ಟಿದ್ದ ಅಡ್ರೆಸ್‌ಗೆ ರೋಹಿಣಿ ಮೇಕಪ್ ಮಾಡೋದಿಕ್ಕೆ ಅಂತ ಬಂದಾಗ ಹುಡುಗಿ ತಾಯಿ ರೋಹಿಣಿನ ನೋಡಿ ನನ್ ಮಗಳು ರೂಮಲ್ಲಿದ್ದಾಳೆ, ಅವಳಿಗೆ ಹೋಗಿ ಮೇಕಪ್ ಮಾಡು ಅಂತ ಹೇಳ್ತಾಳೆ. ಸರಿ ಆಯ್ತು ಅಂತ ಹೇಳ್ತಾ ರೋಹಿಣಿ ರೂಮಿಗೆ ಬಂದು ಮದ್ವೆ ಹೆಣ್ಣನ್ನ ರೆಡಿ ಮಾಡ್ಬೇಕಾದ್ರೆ ಆ ಹುಡುಗಿಗೆ ಒಂದ್ ನಿಮಿಷ ವೇಟ್ ಮಾಡು, ನಾನ್ ನಿಮ್ಮ ಅಮ್ಮನ ಹತ್ರ ಮಾತಾಡ್ಕೊಂಡ್ ಬರ್ತೀನಿ ಅಂತ ರೋಹಿಣಿ ಹೇಳ್ದಾಗ, ಇಲ್ಲ ನೀವ್ ಇಲ್ಲೇ ಇರ್ಬೇಕು ಅಂತ ಆ ಹುಡುಗಿ ಹಠ ಮಾಡ್ತಾಳೆ. ಇಲ್ಲ ಇಲ್ಲ, ನಿಮ್ ಮಮ್ಮಿ ಹತ್ರ ಮಾತಾಡ್ಕೊಂಡು ತಕ್ಷಣ ಬಂದ್ಬಿಡ್ತೀನಿ ಅಂತ ಹೇಳ್ತಾ ರೋಹಿಣಿ ರೂಮ್ ಇಂದ ಆಚೆಗ್ ಬರ್ತಾಳೆ. ಹಾಗೆ ಆ ಹುಡುಗಿ ತಾಯಿನ ಹುಡುಕ್ಬೇಕಾದ್ರೆ ಸಡನ್ ಆಗಿ ಮೀನಾ ಮತ್ತೆ ಸೂರ್ಯನ ರೋಹಿಣಿ ನೋಡ್ತಾಳೆ. ಅಷ್ಟ್ರಲ್ಲಿ ಶ್ರುತಿ ಅಲ್ಲಿಗ್ ಬಂದು, ರೋಹಿಣಿ ಅವರೇ ನೀವ್ ಯಾವಾಗ ಬಂದ್ರಿ ಅಂತ ಕೇಳ್ಬೇಕಾದ್ರೆ, ನಾನ್ ಬಂದು ಸ್ವಲ್ಪ ಹೊತ್ತಾಯ್ತು, ಹುಡುಗಿಗೆ ಮೇಕಪ್ ಮಾಡ್ತಿದ್ದೆ ಅಂತ ರೋಹಿಣಿ ಹೇಳ್ತಾಳೆ. ಅಷ್ಟ್ರಲ್ಲಿ ಸೂರ್ಯ ಮೀನಾ ಇಬ್ರು ಅವ್ರ ಹತ್ರಕ್ಕೆ ಬರ್ತಾರೆ. ಜೊತೆಗೆ ರವಿ ಕೂಡ ಬರ್ತಾನೆ. ಸೂರ್ಯ ಅವರೇ, ನಾನೇ ರೋಹಿಣಿ ಅವ್ರನ್ನ ರೆಕಮೆಂಡ್ ಮಾಡಿದ್ದು ಅಂತ ಶ್ರುತಿ ಹೇಳ್ತಾಳೆ. ಹೌದಾ, ಸರಿ ಆಯ್ತು ಅಂತ ಸೂರ್ಯ ಹೇಳ್ಬೇಕಾದ್ರೆ, ತುಂಬಾ ದಿವಸ ಆದ್ಮೇಲೆ ಎಲ್ರು ಒಟ್ಟಿಗೆ ಸಿಗ್ತಾ ಇದೀವಿ ಅಂತ ರೋಹಿಣಿ ಹೇಳ್ದಾಗ, ಒಟ್ಟಿಗೆ ಏನೋ ಸಿಕ್ಕಿದೀವಿ, ಆದ್ರೆ ಒಟ್ಟಿಗೆ ಜೀವನ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ನೀನೇ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ಯಂತೆ. ಆದ್ರೂ ಪೌಡ್ರು ನನ್ಗೆ ಒಂದ್ ವಿಷಯ ಮಾತ್ರ ಸರಿಯಾಗಿ ಅರ್ಥ ಆಗ್ಲಿಲ್ಲ. ಈ ತರ ಫಂಕ್ಷನ್ ಗಳಿಗೆಲ್ಲ ಹೋಗಿ ಮೇಕಪ್ ಮಾಡ್ತಿರ್ತೀಯಾ, ಅದು ಅಲ್ಲದೆ ಇವಾಗ ಒಳ್ಳೆ ಮದ್ವೆ ಸೀಸನ್, ಚೆನ್ನಾಗಿ ಸಂಪಾದನೆ ಮಾಡ್ತೀಯಾ, ಹೀಗಿರ್ಬೇಕಾದ್ರೆ 5 ಲಕ್ಷ ರೂಪಾಯಿ ಕೊಟ್ರೇನೆ ಡೈವರ್ಸ್ ಕೊಡೋದು ಅಂತ ಯಾಕೆ ಹೇಳ್ತಾ ಇದ್ಯಾ? ಇದ್ರ ಹಿಂದೆ ಏನ್ ಕಾರಣ ಇದೆ ಅಂತ ಸೂರ್ಯ ಕೇಳ್ಬೇಕಾದ್ರೆ ರೋಹಿಣಿ ಗುರಾಯಿಸ್ತಿರ್ತಾಳೆ. ಯಾಕಂದ್ರೆ ನೀನ್ ಸ್ವಲ್ಪ ಕೇಡಿ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ, ಸುಮ್ನೆ ಯಾವ್ದಕ್ಕೂ ಒಪ್ಕೊಳ್ಳೋಳಲ್ಲ. ಹೇಳು, ಈ ಸಲಿ ಏನ್ ಕೇಡಿ ಪ್ಲಾನ್ ಮಾಡಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಮೀನಾ ಅವ್ರೆ, ಗೊತ್ತಿಲ್ದೆ ನಾನೊಂದ್ ವಿಷಯ ಕೇಳ್ತೀನಿ. ನಾನ್ ಇಲ್ಲಿ ಕೆಲ್ಸ ಮಾಡಕ್ ಬಂದಿರೋದು, ನನ್ನ ಹತ್ರ ಇವ್ರು ಯಾಕೆ ಕಾಲ್ ಕೆರ್ಕೊಂಡ್ ಜಗಳಕ್ ಬರ್ತಾ ಇದಾರೆ ಅಂತ ಕೇಳಿ ಅಂತ ರೋಹಿಣಿ ಮೀನನ್ಗೆ ಹೇಳ್ಬೇಕಾದ್ರೆ, ರೀ, ನಮ್ಮನೆ ವಿಷಯದ ಬಗ್ಗೆ ಮಾತಾಡೋ ಜಾಗನ ಇದು, ನಾವು ಕೆಲ್ಸದ ಮೇಲೆ ತಾನೇ ಬಂದಿರೋದು, ಸುಮ್ನೆ ಇರಿ ಅಂತ ಮೀನಾ ಹೇಳ್ತಾಳೆ. ಏ ಸೂರ್ಯ, ಏನಾದ್ರೂ ಸಮಸ್ಯೆ ಆದ್ರೆ ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಕಣೋ, ಸುಮ್ನೆ ಇರೋ ಅಂತ ರವಿನು ಹೇಳ್ತಾನೆ. ಅಷ್ಟ್ರಲ್ಲಿ ಹುಡುಗಿ ತಾಯಿ ಅಲ್ಲಿಗ್ ಬಂದು, ರೋಹಿಣಿ ಮೇಕಪ್ ಆಯ್ತಾ ಅಂತ ಕೇಳ್ತಾರೆ. ಮೇಡಮ್, ಆಲ್ಮೋಸ್ಟ್ ಆಗಿದೆ, ನೀವು ಬಂದು ಸ್ವಲ್ಪ ನೋಡಿ ಏನಾದ್ರೂ ಕರೆಕ್ಷನ್ ಮಾಡ್ಬೇಕಾ ಅಂತ ಹೇಳಿದ್ರೆ ನಾನು ಅದನ್ನ ಫಿನಿಶ್ ಮಾಡ್ಕೊಡ್ತೀನಿ ಅಂತ ರೋಹಿಣಿ ಹೇಳ್ದಾಗ, ಸರಿ ಆಯ್ತು ಬಾರಮ್ಮ ನೋಡ್ತೀನಿ ಅಂತ ಹೇಳ್ತಾ ಆ ಹುಡುಗಿ ತಾಯಿ ರೋಹಿಣಿನ ಕರ್ಕೊಂಡು ರೂಮ್ಗೆ ಹೋಗ್ತಾರೆ. ರೀ ಬನ್ರಿ ಇಲ್ಲಿ ಅಂತ ಹೇಳ್ತಾ ಮೀನಾ ಸೂರ್ಯನ ಪಕ್ಕ ಕರ್ಕೊಂಡು ಹೋಗಿ, ಅಲ್ಲ ರೀ, ಬಾಯಿ ಮುಚ್ಕೊಂಡ್ ಸುಮ್ನೆ ಇರಕ್ ಆಗಲ್ವಾ ನಿಮ್ಗೆ ಅಂತ ಕೇಳ್ಬೇಕಾದ್ರೆ, ಕೇಳ್ಬಾರ್ದಾಗಿತ್ತು, ಆದ್ರೂ ನಿನಗೆ ಗೊತ್ತಲ್ಲ, ನನ್ಗೆ ಈ ಡೌಟ್ ಎಲ್ಲ ಬಂದ್ರೆ ನಮ್ ತಲ್ಕಾಯಿಗಳು ಹಂಗೆ ಬ್ಲಾಸ್ಟ್ ಆಗೋಯ್ತವೆ. ಆದ್ರೂ ಮೀನಾ ನನ್ಗೆ ಯಾಕೋ ಡೌಟ್ ಕಣೆ, ಇವಳು ಏನೋ ಕೇಡಿ ಕೆಲ್ಸ ಮಾಡ್ತಾ ಇದ್ದಾಳೆ, ದುಡ್ಡಿದ್ರೇನೆ ಡೈವರ್ಸ್ ಕೊಡೋದು ಅಂತ ಹೇಳ್ತಿದ್ದಾಳಲ್ಲ, ನನ್ಗೆ ಯಾಕೋ ಡೌಟ್ ಕಣೆ. ಯಾಕಂದ್ರೆ ಈ ಪೌಡ್ರು ಯಾವಾಗ್ಲೂ ದುಡ್ಡಿನಿಂದ ಓಡಾಡೋಳಲ್ಲ, ಆ ಪೆಂಗಿನ್ಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದಾಳೆ, ಅದ್ ನನ್ಗೆ ಚೆನ್ನಾಗ್ ಗೊತ್ತಿದೆ ಅಂತ ಸೂರ್ಯ ಹೇಳ್ತಾನೆ. ನೋಡ್ರಿ, ಅದ್ ಯಾಕ್ರಿ ನಮ್ಗೆ ಯಾಕಿವಾಗ, ಅವ್ರ ಜೀವನನ ಅವ್ರು ನೋಡ್ಕೊಳ್ಳೋದು ಅವ್ರಿಗೆ ಗೊತ್ತಿದೆ, ಸುಮ್ನೆ ನಾವ್ ಬಂದಿರೋ ಕೆಲ್ಸ ನೋಡೋಣ ರೀ ಅಂತ ಮೀನಾ ಹೇಳ್ತಾಳೆ. ಅದು ಕರೆಕ್ಟೆ, ಅದ್ರಲ್ಲೂ ಆ ಪೆಂಗೆ ದುಡ್ಡನ್ನ ಎಲ್ಲಿಂದ ಅರೇಂಜ್ ಮಾಡ್ತಾನೆ? ಈ ಪೌಡ್ರು ಅವನನ್ನ ಯಾಮಾರ್ಸ್ದಂಗೆ ಇವನು ಹೋಗಿ ಬೇರೆ ಎಲ್ಲಾದ್ರೂ ಯಾರನ್ನಾದ್ರೂ ಯಾಮಾರ್ಸಿ ದುಡ್ಡು ತಂದ್ಕೊಡ್ಬೋದೇನೋ ಅಷ್ಟೇನೆ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ. ಮೀನಾ ಮಾತ್ರ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಆ ಮದ್ವೆ ಹುಡುಗಿಗೆ ರೋಹಿಣಿ ಅಲಂಕಾರ ಮಾಡ್ಬೇಕಾದ್ರೆ ಒಡವೆನೆಲ್ಲ ಹಾಕ್ತಿರ್ತಾಳೆ. ಆಗ ಹುಡುಗಿ, ಇದನ್ನ ನಾನ್ ಹಾಕೊಳ್ಳೋದಿಲ್ಲ, ನೀನೇ ಹಾಕೋ ಅಂತ ಹೇಳ್ತಾಳೆ. ಇಲ್ಲಮ್ಮ, ಇವಾಗ ಮದ್ವೆ ಆಗ್ತಿರೋದ್ ನಿನಗೆ, ನೀನೇ ಹಾಕೋಬೇಕು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೀನು ಮದ್ವೆ ಮಾಡ್ಕೋ ಬಾ, ಇಬ್ರು ಒಟ್ಟಿಗೆ ಮದ್ವೆ ಮಾಡ್ಕೊಳ್ಳೋಣ ಅಂತ ಆ ಹುಡುಗಿ ರೋಹಿಣಿ ಕೈನ ಹಿಡ್ಕೋತಾಳೆ. ನೋಡಮ್ಮ, ಆ ರೀತಿ ಎಲ್ಲ ಹೇಳ್ಬಾರ್ದು, ಇವತ್ತು ನೀನ್ ಮದ್ವೆ ಅಂತ ಹುಡುಗಿ ತಾಯಿ ಹುಡುಗಿನ ಸಮಾಧಾನ ಮಾಡ್ತಿರ್ತಾಳೆ. ನೋಡಮ್ಮ, ಇದನ್ನ ನೀನ್ ಹಾಕೊಂಡ್ರೆ ತುಂಬಾ ಚೆನ್ನಾಗ್ ಕಾಣಿಸ್ತೀಯ ಅಂತ ರೋಹಿಣಿ ಆ ಹುಡುಗಿ ಮನ್ಸನ್ನ ಒಲಿಸ್ತಾ ಆ ಹುಡುಗಿಗೆ ಒಡವೆನೆಲ್ಲ ಹಾಕ್ತಾಳೆ. ಈ ಕಡೆ ರವಿ ಮತ್ತೆ ಶ್ರುತಿ ಇಬ್ರು ಸೇರ್ಕೊಂಡು ಊಟಕ್ಕೆ ಎಲ್ಲಾ ರೀತಿ ಅರೇಂಜ್ ಮಾಡ್ತಿರ್ತಾರೆ. ಮೀನಾ ಸೂರ್ಯ ಹೂಗಳನ್ನ ಡೆಕೋರೇಷನ್ ಮಾಡ್ತಿರ್ತಾರೆ. ರೀ, ಇವರು ತುಂಬಾನೇ ಶ್ರೀಮಂತರು, ಆದ್ರೆ ಮದ್ವೆನ ಯಾಕೆ ಇಷ್ಟೊಂದ್ ಸಿಂಪಲ್ ಮಾಡ್ತಿದಾರೆ ಅಂತ ಮೀನಾ ಕೇಳ್ಬೇಕಾದ್ರೆ, ಅದು ಏನು ಗೊತ್ತಾ ಮೀನಮ್ಮ, ಬಾಯಿಲಿ ಅಂತ ಹೇಳ್ತಾ ಸೂರ್ಯ ಆ ಹುಡುಗಿ ವಿಷಯನ ಮೀನನ್ ಹತ್ರ ಹೇಳ್ತಾನೆ. ಓ ಹೌದಾ ರೀ, ಪರವಾಗಿಲ್ಲ ರೀ, ಈಗಿನ ಕಾಲದಲ್ಲೂ ಇಷ್ಟು ಒಳ್ಳೆ ಮನ್ಸಿರೋ ಹುಡುಗರು ಸಿಗ್ತಾರೆ ಅಂದ್ರೆ ಮೆಚ್ಕೊಳ್ಳೇಬೇಕು ಅಂತ ಮೀನಾ ಹೇಳ್ತಿರ್ತಾಳೆ. ಏ ಹಂಗೇನಿಲ್ಲ ಮೀನಾ, ಇವ್ರು ಶ್ರೀಮಂತರು ಬೇರೆ, ಒಬ್ಳೆ ಮಗಳು, ಅದಕ್ಕೆ ಆಸ್ತಿ ಆಸೆಗೋಸ್ಕರ ಇರ್ಬೋದು ಅಂತ ಸೂರ್ಯ ಹೇಳ್ದಾಗ, ಇಲ್ಲ ರೀ, ಹುಡ್ಗ ತುಂಬಾ ಒಳ್ಳೆಯನು ಅನ್ಸತ್ತೆ, ನಾವ್ಯಾಕೆ ಬರೀ ಆಸ್ತಿಗೋಸ್ಕರ ಆಸೆ ಪಡ್ತಾರೆ ಅಂತ ಅನ್ಕೋಬೇಕು ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು, ಇದ್ರು ಇರ್ಬೋದು, ಯಾರಿಗ್ ಗೊತ್ತು ಅಂತ ಸೂರ್ಯ ಹೇಳ್ತಿರ್ತಾನೆ. ಈ ಕಡೆ ಮನೋಜ, ಏನ್ ಮಾಡೋದು, ಸೂರ್ಯ ಎಲ್ರು ಇಲ್ಲೇ ಇದಾರಲ್ಲ, ಅವ್ನ್ ಕೈಗೆ ಏನಾದ್ರು ಸಿಕ್ಕಾಕೊಂಡ್ರೆ ಇವತ್ತು ಮದ್ವೆ ಊಟ ಅಲ್ಲ, ನನ್ ತಿಥಿ ಊಟ ಹಾಕಿಸ್ಬಿಡ್ತಾನೆ, ನಾನ್ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳಬೇಕಲ್ಲ ಅಂತ
ಮನೋಜ ಎಲ್ಲಾ ಕಡೆಯಿಂದನೂ ಟ್ರೈ ಮಾಡ್ತಿರ್ತಾನೆ. ಈ ಕಡೆ ಮನೋಜ ಮನೆಗ್ ಬಂದಿದ್ದಾನೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಂಗೆನೆ ಮದ್ವೆ ಹುಡುಗಿ ನಾನು ಅವ್ರನ್ನ ನೋಡ್ಬೇಕು ಅಂತ ಓಡೋಗ್ತಿರ್ತಾಳೆ. ಆಗ ರೋಹಿಣಿ ಅವಳನ್ನ ತಡೆದು, ನೋಡು ಇನ್ನು ನಿಂಗೆ ಮೇಕಪ್ ಮಾಡೋದಿದೆ, ನೋಡು ಹೇರ್ ಡ್ರೆಸ್ ಎಲ್ಲ ಹಾಕ್ಬೇಕು, ಅದೆಲ್ಲ ಹಾಕಿದ್ಮೇಲೆ ಹುಡುಗ ನಿನ್ನ ನೋಡಿದ್ರೆ ಕಳೆದೋಗ್ಬಿಡ್ತಾನೆ ಅಂತ ಎಲ್ಲ ಹೇಳಿ ಹುಡುಗಿಗೆ ಅಲಂಕಾರ ಮಾಡೋದಕ್ಕೆ ಮತ್ತೆ ಕೂರಿಸ್ಕೊತಾಳೆ. ಹಾಗೆ ರೋಹಿಣಿ ಆ ಹುಡುಗಿನ ರೆಡಿ ಮಾಡಾದ್ಮೇಲೆ ಅವಳದೊಂದು ಫೋಟೋ ತಗೋತಾಳೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಅವಳು ದೃಷ್ಟಿನ ತೆಗಿತಾಳೆ. ಸರಿ ಮೇಡಮ್ ನಾನು ಇನ್ ಬರ್ತೀನಿ ಅಂತ ಹೇಳಿ ರೋಹಿಣಿ ಹೋಗ್ಬೇಕಾದ್ರೆ, ಅಯ್ಯೋ ಇರಮ್ಮ ಮದ್ವೆ ಆದ್ಮೇಲೆ ಊಟ ಮುಗಿಸ್ಕೊಂಡು ಹೋಗುವಂತೆ ಅಂತ ಹುಡುಗಿ ತಾಯಿ ಹೇಳ್ತಿರ್ತಾರೆ. ಇಲ್ಲ ಮೇಡಮ್ ನನ್ಗೆ ಬೇರೆ ಕಡೆ ಇನ್ನೊಂದು ಅಪಾಯಿಂಟ್ಮೆಂಟ್ ಇದೆ, ನಾನು ಹೋಗ್ಲೇಬೇಕು ಅಂತ ರೋಹಿಣಿ ಹೇಳ್ದಾಗ, ಸರಿ ಆಯ್ತಮ್ಮ ನೀ ಹೇಳಿದ ಅಮೌಂಟ್ ನ ನಾನು ಟ್ರಾನ್ಸ್ಫರ್ ಮಾಡ್ತೀನಿ, ಇನ್ಮೇಲೆ ಏನೇ ಫಂಕ್ಷನ್ ಇದ್ರು ನಿನ್ನೆ ಕರಿತೀನಮ್ಮ, ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದ್ಯಾ ಅಂತ ಹುಡುಗಿ ತಾಯಿ ರೋಹಿಣಿನ ಹೊಗಳ್ತಿರ್ತಾರೆ. ಹೌದೌದು ನೆಕ್ಸ್ಟ್ ನನ್ಗೆ ಏನೇ ಮೇಕಪ್ ಇದ್ರು ನೀನೇ ಬರ್ಬೇಕು ಅಂತ ಹುಡುಗಿ ಹೇಳ್ಬೇಕಾದ್ರೆ, ಓಕೆ ಖಂಡಿತ ಬರ್ತೀನಿ, ಕಂಗ್ರಾಚುಲೇಷನ್ ಅಂತ ಹೇಳ್ತಾ ರೋಹಿಣಿ ರೂಮ್ ಇಂದ ಆಚೆಗೆ ಬರ್ತಾಳೆ. ಅಷ್ಟ್ರಲ್ಲಿ ಸೀನಾ ಬ್ರೋ ರೋಹಿಣಿಗೆ ಡಿಕ್ಕಿ ಹೊಡಿತಾರೆ. ಸೀನಾ ಬ್ರೋ ರೋಹಿಣಿನ ನೋಡ್ತಿದಂಗೆ ಶಾಕ್ ಆಗ್ತಾರೆ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ಅಂತ ರೋಹಿಣಿ ಕೇಳಿದಾಗ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ಅಂತ ಸೀನಾ ಬ್ರೋನು ಕೇಳ್ತಾನೆ. ನಾನು ಹುಡುಗಿಗೆ ಮೇಕಪ್ ಮಾಡಕ್ ಬಂದಿದ್ದೆ ಅಂತ ರೋಹಿಣಿ ಹೇಳಿದಾಗ, ಅದು ನನ್ ಫ್ರೆಂಡ್ಗೆ ಮದ್ವೆ ಇದು ಅದಕ್ಕೆ ನಾನು ಬಂದಿದ್ದೀನಿ ಅಂತ ಸೀನಾ ಬ್ರೋ ಹೇಳ್ತಾನೆ. ಏನು ನಿಮ್ ಫ್ರೆಂಡಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಹೌದು ಅಂತ ಭಯದಲ್ಲೇನೆ ಸೀನಾ ಬ್ರೋ ಉತ್ತರ ಕೊಡ್ತಾರೆ. ಒಂದ್ ನಿಮಿಷ ಪಕ್ಕಕ್ ಬನ್ನಿ ಅಂತ ಹೇಳ್ತಾ ರೋಹಿಣಿ ಸೀನಾ ಬ್ರೋನ ಸೈಡ್ ಕರ್ಕೊಂಡೋಗಿ, ನಿಮ್ ಬಾಸ್ ದುಡ್ಡನ್ನ ಅರೇಂಜ್ ಮಾಡಿದ್ರ ಅಂತ ಕೇಳ್ತಾಳೆ. ಹಾ ಇವತ್ ಮದ್ವೆ ಆಗ್ತಿದ್ದಂಗೆನೆ ದುಡ್ಡು ರೆಡಿ ಆಗ್ಬಿಡತ್ತೆ ಅಂತ ಸೀನಾ ಬ್ರೋ ಹೇಳ್ತಾರೆ. ಏನು ಅಂತ ರೋಹಿಣಿ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ, ಇಲ್ಲ ಈ ಮದ್ವೆ ಮುಗಿದ್ಮೇಲೆ ನಾವ್ ಹೋಗಿ ನೆಕ್ಸ್ಟ್ ಮನೋಜ್ ಅವ್ರ ಹತ್ರ ದುಡ್ಡು ರೆಡಿ ಇದೆಯಾ ಅಂತ ಕೇಳ್ಬೇಕು, ಅದಕ್ಕೆ ನಾನು ಆ ರೀತಿ ಹೇಳ್ದೆ ಅಂತ ಸೀನಾ ಬ್ರೋ ಹೇಳ್ತಾರೆ. ಅವ್ರು ಹೇಳಿದ ಮಾತು ಯಾವ್ದು ರೋಹಿಣಿಗೆ ಕನ್ವಿನ್ಸ್ ಆಗಲ್ಲ. ಏನೋ ಒಂದು ಒಟ್ನಲ್ಲಿ ನಿಮ್ ಬಾಸ್ಗೆ ಬೇಗ ದುಡ್ಡು ರೆಡಿ ಮಾಡೋದಿಕ್ ಹೇಳಿ ಅಂತ ಹೇಳ್ತಾ ರೋಹಿಣಿ ಕೋಪದಿಂದ ಅಲ್ಲಿಂದ ಹೋಗ್ತಾಳೆ. ಹಬ್ಬ ಹೇಗೋ ಬಚಾವಾದೆ ಅಂತ ಮನ್ಸಲ್ಲೇ ಅನ್ಕೊಂಡು ಸೀನಾ ಬ್ರೋ ಅಲ್ಲಿಂದ ಬರ್ತಾ ಇರ್ತಾರೆ. ಆಗ ಸಡನ್ ಆಗಿ ಸೂರ್ಯ ಅವ್ರನ್ನ ನೋಡ್ಬಿಡ್ತಾನೆ. ಏ ಬ್ರೋ ಅಂತ ಸೂರ್ಯ ಕರಿತಿದ್ದಂಗೆ ಸೂರ್ಯನ ನೋಡಿ ಸೀನಾ ಬ್ರೋ ಶಾಕ್ ಆಗ್ತಾರೆ. ಅಯ್ಯೋ ಹೋಗಿ ಬಂದು ನಾನೇ ಎಲ್ರ ಕೈಲಿ ತಗ್ಲಾಕೋತಾ ಇದೀನಲ್ಲ ಅಂತ ಸೀನಾ ಬ್ರೋ ಮನ್ಸಲ್ಲೇ ಅನ್ಕೊಂಡು ಭಯದಿಂದಾನೆ ಸೂರ್ಯನ ಹತ್ರ ಹೋಗ್ತಾರೆ. ಅಷ್ಟ್ರಲ್ಲಿ ರವಿ ಕೂಡ ಅಲ್ಲಿಗ್ ಬರ್ತಾನೆ. ಹೌದು ಏನಿದು ಗೆಟಪ್, ಇಲ್ಲಿ ತಾವೇನ್ ಮಾಡ್ತಿದ್ದೀರೋ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಓಹೋ ಇಡೀ ಫ್ಯಾಮಿಲಿನೇ ಇಲ್ಲೇ ಇದೀರಾ ಅಂತ ಸೀನಾ ಬ್ರೋ ಕೇಳ್ತಾರೆ. ಹೌದು ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ಅಂತ ರವಿ ಕೇಳ್ಬೇಕಾದ್ರೆ, ಅದು ಮದ್ವೆ ಗಂಡು ನನ್ ಫ್ರೆಂಡು ಅಂತ ಸೀನಾ ಬ್ರೋ ಹೇಳ್ತಾರೆ. ಓಹೋ ನಮ್ಗೆ ಇವಾಗ ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಸೂರ್ಯ ಹೇಳಿದಾಗ, ಏನ್ ಅರ್ಥ ಆಯ್ತು ನಿಮ್ಗೆ ಅಂತ ಸೀನಾ ಬ್ರೋ ಭಯದಲ್ಲೇ ಕೇಳ್ತಾರೆ. ಲೇ ರವಿಗಾನ್ ಮನೇಲಿ ಸಕ್ಕರೆ ಹತ್ರ ಮನೋಜ ಹೇಳ್ತಿದ್ನಲ್ಲ, ಅವನ್ಗೆ ಒಂದು ಸಂಬಂಧ ಬಂದಿದೆ, ಅದೇ ಹುಡ್ಗಿಗೆ ಸ್ವಲ್ಪ ಬುದ್ಧಿ ಸರಿ ಇಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹಾ ಹೌದು ಕಣ ಸೂರ್ಯ, ಅಮ್ಮ ಹುಡ್ಗಿನ ರಿಜೆಕ್ಟ್ ಮಾಡಿದ್ರಲ್ಲ ಅಂತ ರವಿ ಹೇಳ್ತಾನೆ. ಆ ಹುಡ್ಗಿಗೆ ಕಣೋ ಇವಾಗ ಮದ್ವೆ ಆಗ್ತಾ ಇರೋದು ಅಲ್ವಾ ಬ್ರೋ ಅಂತ ಸೂರ್ಯ ಹೇಳ್ದಾಗ, ಆ ಹೌದು ಕರೆಕ್ಟ್, ಆದ್ರೆ ಹುಡುಗ ಮಾತ್ರ ಬೇರೆ ಅಂತ ಸೀನಾ ಬ್ರೋ ಹೇಳ್ತಾರೆ. ಪೆಂಗ್ಯ ಬೇಡ ಅಂತ ಅಂದಿದ ತಕ್ಷಣ ಬೇರೆ ಹುಡುಗನ ಹುಡುಕ್ಬಿಟ್ಯಾ ಅಂತ ಸೂರ್ಯ ಕೇಳ್ದಾಗ, ಆ ಹೌದು ಬ್ರೋ ಅವನು ನನ್ ಫ್ರೆಂಡೇ, ನಾನೇ ಮದ್ವೆ ಅರೇಂಜ್ ಮಾಡಿದ್ದು ಅಂತ ಸೀನಾ ಬ್ರೋ ಹೇಳ್ತಾರೆ. ಪರವಾಗಿಲ್ಲ ಕಣಪ್ಪ, ತಮ್ಗೂ ಇಂಥ ಫ್ರೆಂಡ್ಗಳೆಲ್ಲ ಇದಾರಲ್ಲ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇರ್ಲಿ ಬಿಡಿ ಬ್ರೋ, ಹೌದು ನೀವೆಲ್ರು ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಸೀನಾ ಬ್ರೋ ಕೇಳ್ಬೇಕಾದ್ರೆ, ಇಲ್ಲಿ ಹೂವಿನ ಡೆಕೋರೇಷನ್ ಮಾಡ್ತಾ ಇರೋದಲ್ಲ ನನ್ ವೈಫು ಕಮ್ ಲೈಫು ಮೀನಾ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ನಾನು ಮತ್ತೆ ಶ್ರುತಿ ಇಬ್ರು ಕೇಟರಿಂಗ್ ನೋಡ್ಕೋತಾ ಇದೀವಿ ಅಂತ ರವಿ ಹೇಳ್ತಾನೆ. ಅಷ್ಟ್ರಲ್ಲಿ ಮೀನಾ ಮತ್ತೆ ಶ್ರುತಿ ಅಲ್ಲಿಗೆ ಬರ್ತಾರೆ. ಓ ಹೌದಾ, ಓಕೆ ಓಕೆ ಅಂತ ಹೇಳ್ತಾ ಸೀನಾ ಬ್ರೋ ಅಲ್ಲಿಂದ ಎಸ್ಕೇಪ್ ಆಗಿ ಮನೋಜನ್ ರೂಮ್ ಕಡೆ ಓಡ್ತಿರ್ತಾರೆ. ಸರಿ ಬನ್ನಿ ಮದ್ವೆ ನೋಡ್ಕೊಂಡು ಸೀದಾ ಹೊರಡೋಣ ಅಂತ ಮೀನಾ ಹೇಳಿ ಅವ್ರನ್ನ ಕರ್ಕೊಂಡ್ ಹೋಗ್ಬೇಕಾದ್ರೆ, ಸೂರ್ಯನ್ ಮಾತ್ರ ಇಲ್ಲೇನೋ ಮಿಸ್ ಹೊಡಿತಿದೆ ಅಂತ ಅನ್ನಿಸ್ತಿರುತ್ತೆ. ಅವ್ರೆಲ್ರು ಹೋಗೋದನ್ನ ಕನ್ಫರ್ಮ್ ಮಾಡ್ಕೊಂಡು ಸೀನಾ ಬ್ರೋ ಮನೋಜನ್ ರೂಮ್ ಒಳಗಡೆ ಹೋಗ್ತಾರೆ. ಮುಗೀತು ಎಲ್ಲಾ ಮುಗಿದೋಯ್ತು, ಈ ಮದ್ವೆ ಖಂಡಿತ ನಡೆಯೋದಿಲ್ಲ, ಸಾಧ್ಯನೇ ಇಲ್ಲ ಅಂತ ಸೀನಾ ಬ್ರೋ ಕೂಗಾಡ್ಬೇಕಾದ್ರೆ, ಯಾಕೇನಾಯ್ತು ಅಂತ ಮನೋಜ ಕೇಳ್ತಾನೆ. ಆಗ ಸೀನಾ ಬ್ರೋ ಅಲ್ಲಿ ನಡೆದಿದ್ ವಿಷಯನೆಲ್ಲ ಮನೋಜನ್ ಹತ್ರ ಹೇಳ್ದಾಗ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. ಏನ್ ಬಾಸ್ ನಿಮ್ ಮದ್ವೆ ಯಾರಿಗೂ ಗೊತ್ತಿಲ್ದಂಗ್ ನಡೆಯುತ್ತೆ ಅಂತ ಫೀಲ್ ಮಾಡ್ಕೋತಿದ್ರಿ, ಈಗ ನೋಡಿ ನಿಮ್ ಇಡೀ ಕುಟುಂಬನೇ ಇಲ್ಲೇ ಇದೆ ಅಂತ ಛಾಯಾ ಹೇಳ್ಬೇಕಾದ್ರೆ, ಯೋಳಬ್ಳು ಸುಮ್ನೆ ರಾಮ, ನನ್ ಲೈಫೇ ಚೆನ್ನಾಗಿಲ್ಲ, ಸಿಕ್ಕಾಕೊಂಡೆ ಅಂತಂದ್ರೆ ಮುಗ್ದೋಯ್ತು ನನ್ ಕತೆ, ಅಯ್ಯೋ ಆ ಸೂರ್ಯನ್ ನೆನ್ಸ್ಕೊಂಡ್ರೆ ನನ್ಗೆ ಈಗ್ಲೂ ಕೈ ಕಾಲೆಲ್ಲ ನಡುಕ್ತಾ ಇದೆ ಅಂತ ಮನೋಜ ಭಯದಲ್ಲಿ ಒದ್ದಾಡ್ತಿರ್ತಾನೆ. ಬ್ರೋ ಇಷ್ಟೇ ಅಲ್ಲ, ಇದಕ್ಕಿಂತ ಇನ್ನೊಂದು ಸ್ಪೆಷಲ್ ನ್ಯೂಸ್ ಇದೆ, ಹುಡ್ಗಿಗೆ ಮೇಕಪ್ ಮಾಡಕ್ ಬಂದಿರೋದ್ ಯಾರ್ ಗೊತ್ತಾ, ರೋಹಿಣಿ ಅಂತ ಸೀನಾ ಬ್ರೋ ಹೇಳ್ತಿದ್ದಂಗೆ
ಮನೋಜ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಬಟ್ ರೋಹಿಣಿ ಅವರು ಆಲ್ರೆಡಿ ಹೊರಟೋದ್ರು. ಅವ್ರ ಕಡೆನ ನಿನ್ಗೆ ಯಾವ್ದೇ ರೀತಿ ತೊಂದ್ರೆ ಇಲ್ಲ. ಆದ್ರೆ ನೀನಿಬ್ರು ತಮ್ಮಂದ್ರು ಅವ್ರ ಹೆಂಡ್ತಿದಿರು ಇನ್ನು ಇಲ್ಲೇ ಇದಾರಪ್ಪ. ಅದು ಅಲ್ದೆ ನಿನ್ನ ಕೆಳಗಡೆಗ್ ಬೇರೆ ಬಾ ಅಂತ ಕರೀತಾ ಇದಾರೆ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಸಾರ್ ಅಂತ ಮನೋಜ ಆ ನ್ಯೂಮರಾಲಜಿಸ್ಟ್ ಅನ್ನ ಕರೀತಾನೆ. ಆಗ ಆ ನ್ಯೂಮರಾಲಜಿಸ್ಟ್ ಮನೋಜನ್ನ ನೋಡ್ಬೇಕಾದ್ರೆ, ಏನ್ ಸರ್ ಇದು, ನಮ್ ಮನೆಯವರೆಲ್ರು ಇಲ್ಲೇ ಇದಾರೆ, ಏನ್ ಮಾಡೋದು ಅಂತ ಮನೋಜ ಕೇಳ್ಬೇಕಾದ್ರೆ, ಪಪ್ಪರಪ್ಪ ಮನೋಜ್, ಡೋಂಟ್ ವರಿ, ಎಷ್ಟೇ ಜನ ಬಂದ್ರು ಈ ಮದ್ವೆ ನಡೆಯುತ್ತೆ, ನಿಮ್ ಟೈಮ್ ಇವಾಗ ಸ್ಟ್ರಾಂಗ್ ಆಗಿದೆ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ಸೂರ್ಯನ್ಗೆ ಗೊತ್ತಾದ್ರೆ ಇವನ್ಗೆ ಹುಚ್ಚ ನಾಯಿ ಹೊಡೆದಂಗ್ ಹೊಡಿತಾನೆ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಗೊತ್ತಾದ್ರೆ ತಾನೆ ಅಂತ ನ್ಯೂಮರಾಲಜಿಸ್ಟ್ ಕೇಳ್ತಾರೆ. ಸರ್ ಈಗೇನಾದ್ರೂ ಆಚೆ ಹೋದ್ರೆ ಮುಗ್ದೋಯ್ತು ನನ್ ಕತೆ. ಸೂರ್ಯ ಸೀನಾ ಬ್ರೋ ಹೇಳ್ದಂಗೆ ಹುಚ್ಚ ನಾಯಿ ಹೊಡೆದಂಗೆ ಹೊಡೆದ್ಬಿಡ್ತಾನೆ. ಇದಕ್ ಬೇರೆ ಏನಾದ್ರೂ ದಾರಿ ಇದ್ರೆ ಹೇಳಿ ಅಂತ ಮನೋಜ ಕೇಳ್ಕೊತಾನೆ. ಆಗ ನ್ಯೂಮರಾಲಜಿಸ್ಟ್ ಯೋಚನೆ ಮಾಡ್ಬೇಕಾದ್ರೆ, ನೋಡಿ ಬೇಗ ದಾರಿ ಹೇಳಿ, ಇಲ್ಲಾಂದ್ರೆ ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ ಅಂತ ಮನೋಜ ಎಸ್ಕೇಪ್ ಆಗೋಕೆ ನೋಡ್ತಾನೆ. ಮನೋಜ್ ಭಯ ಪಡ್ಬೇಡಿ, ಏನಾದ್ರೂ ಯೋಚನೆ ಮಾಡ್ತೀನಿ ಇರಿ ಅಂತ ಹೇಳ್ತಾ ಆ ನ್ಯೂಮರಾಲಜಿಸ್ಟ್ ತುಂಬಾನೇ ಯೋಚನೆ ಮಾಡ್ತಿರ್ತಾನೆ. ಏನಪ್ಪಾ ಇಂಥ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ ಮನೋಜ ತುಂಬಾನೇ ಭಯ ಪಡ್ಬೇಕಾದ್ರೆ ಇದ್ದಕ್ಕಿದಂಗೆ ಬಾಗ್ಲು ಕುಟ್ಟ ಸೌಂಡ್ ಬರುತ್ತೆ. ಆಗ ಮನೋಜ ಸೀನಾ ಬ್ರೋ ಮತ್ತೆ ನ್ಯೂಮರಾಲಜಿಸ್ಟ್ ಹಿಂದೆ ಬಚ್ಚಿಕೋತಾನೆ. ಆಗ ಬಾಗ್ಲು ಕುಟ್ತಾ ಇರೋರು, ಅಳಿಯಂದ್ರೆ ಏನ್ ಮಾಡ್ತಿದ್ದೀರಾ ಅಂತ ಕರೆದಾಗ ಅದು ಹುಡುಗಿ ತಾಯಿ ಅನ್ನೋದು ಎಲ್ರಿಗೂ ಗೊತ್ತಾಗತ್ತೆ. ಆಗ ಛಾಯಾ ಹೋಗಿ ರೂಮ್ ಡೋರ್ ಓಪನ್ ಮಾಡಿದಾಗ ಹುಡುಗಿ ತಾಯಿ ರೂಮ್ ಒಳಗಡೆ ಬಂದು, ಅಳಿಯಂದ್ರೆ ಎಲ್ಲ ರೆಡಿ ಇದೆ, ಬೇಗ ಬನ್ನಿ ಅಂತ ಕರೀತಾಳೆ. ಅಮ್ಮ ಒಂದ್ ನಿಮಿಷ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು. ನಿಮ್ ಹುಡುಗಿಗೂ ಮನೋಜ್ಗೂ ಮದ್ವೆ ಆಗ್ಬೇಕಾ ಬೇಡ್ವಾ ಅಂತ ನ್ಯೂಮರಾಲಜಿಸ್ಟ್ ಕೇಳ್ತಾರೆ. ಏನು ಈ ರೀತಿ ಕೇಳ್ತಾ ಇದೀರಲ್ಲ, ಮದ್ವೆಗೋಸ್ಕರನೇ ತಾನೇ ಇಷ್ಟೆಲ್ಲ ಏರ್ಪಾಟ್ ಮಾಡಿರೋದು ಅಂತ ಹುಡುಗಿ ತಾಯಿ ಗಾಬರಿಯಿಂದ ಕೇಳ್ತಾರೆ. ಆದ್ರೆ ಇಲ್ಲಿ ಸ್ವಲ್ಪ ಜನ ಇದ್ರೆ ಈ ಮದ್ವೆ ನಡೆಯೋದಿಲ್ಲ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಏನ್ ಹೇಳ್ತಿದ್ದೀರಾ, ನನ್ಗೊಂದು ಅರ್ಥ ಆಗ್ತಿಲ್ಲ ಅಂತ ಹುಡುಗಿ ತಾಯಿ ಕೇಳ್ತಾರೆ. ಹೌದು, ಅದು ಡೆಕೋರೇಷನ್ ಮಾಡೋದಿಕ್ಕೆ ಅಂತ ಸೂರ್ಯ ಮೀನಾ ಅಂತ ಬಂದಿದಾರಲ್ವಾ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಹೌದು ಬಂದಿದ್ದಾರೆ, ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹುಡುಗಿ ತಾಯಿ ಹೇಳ್ತಾರೆ. ಅವರು ನಮ್ ಬಾಸ್ಗೆ ತಮ್ಮ ಮತ್ತೆ ತಮ್ಮನ್ ಹೆಂಡತಿ ಅಂತ ಛಾಯಾ ಹೇಳ್ತಾಳೆ. ಅದನ್ನ ಕೇಳಿ ಹುಡುಗಿ ತಾಯಿಗೆ ಶಾಕ್ ಆಗತ್ತೆ. ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಹುಡುಗಿ ತಾಯಿ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ, ಅಷ್ಟೇ ಅಲ್ಲ, ಕೇಟ್ರಿಂಗ್ ಮಾಡೋದಿಕ್ಕೆ ಅಂತ ಬಂದಿದಾರಲ್ಲ ಅವ್ರಿಬ್ರು ಬೇರೆ ಯಾರು ಅಲ್ಲ, ಅವರು ಸಹ ಮನೋಜ್ಗೆ ತಮ್ಮನ್ ಹೆಂಡ್ತಿನೇ ಅಂತ ಸೀನಾ ಬ್ರೋ ಹೇಳಿದಾಗ ಅದನ್ನ ಕೇಳಿ ಹುಡುಗಿ ತಾಯಿಗೆ ಮತ್ತೆ ಶಾಕ್ ಆಗತ್ತೆ. ಆಂಟಿ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಉಳಿದಿರೋರೆಲ್ಲ ಇಲ್ಲೇ ಇದಾರೆ ಅಂತ ಮನೋಜ ಹೇಳ್ತಾನೆ. ನೋಡಿ, ನೀವೇನು ಭಯ ಪಡ್ಬೇಡಿ, ಎಲ್ಲಾ ಗ್ರಹಗಳು ತುಂಬಾನೇ ಚೆನ್ನಾಗಿದಾವೆ, ಆದ್ರೆ ಕೆಲವು ಅಡೆತಡೆಗಳು ಬರ್ತಾ ಇದಾವೆ ಅಷ್ಟೇನೆ. ಇವ್ರ ತಮ್ಮಂದ್ರು ಇಲ್ಲೇ ಇದ್ರು ಅಂದ್ರೆ ಡೈವರ್ಸ್ ಆಗದೆ ಈ ಮದ್ವೆ ಆಗೋದಿಕ್ಕೆ ಬಿಡೋದಿಲ್ಲ, ಸುಮ್ನೆ ತೊಂದ್ರೆ ಕೊಡ್ತಾರೆ, ಮದ್ವೆ ನಿಲ್ಸಕ್ ನೋಡ್ತಾರೆ. ಅದಕ್ಕೆ ಅವ್ರನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ನೀವು ಕಳಿಸ್ಬೇಕು ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಹೌದು ಆಂಟಿ, ಇಲ್ಲ ಅಂದ್ರೆ ಈ ಮದ್ವೆ ಸರಿಯಾದ ರೀತಿಲಿ ನಡೆಯೋದಿಲ್ಲ ಅಂತ ಮನೋಜ ರಿಕ್ವೆಸ್ಟ್ ಮಾಡ್ತಾನೆ. ಸರಿ, ಅದನ್ನ ನಾನ್ ನೋಡ್ಕೋತೀನಿ ಬಿಡಿ ಅಂತ ಹೇಳ್ತಾ ಹುಡುಗಿ ತಾಯಿ ರೂಮ್ ಇಂದ ಆಚೆಗೆ ಹೋಗ್ತಾರೆ. ಒಂದ್ ರೀತಿ ಮನೋಜ ಸ್ವಲ್ಪ ಸಮಾಧಾನ ಆಯ್ತು ಅಂತ ಹೇಳ್ತಾ, ಸರ್ ಈ ಮದ್ವೆ ಚೆನ್ನಾಗ್ ನಡೆಯುತ್ತೆ ತಾನೇ ಅಂತ ನ್ಯೂಮರಾಲಜಿಸ್ಟ್ ಕೇಳ್ತಾನೆ. ಪಪ್ಪರಪ್ಪ ಮನೋಜ್, ನಿಮ್ ಟೈಮು ಪೀಕಲ್ಲಿದೆ, ಅದಕ್ಕೆ ಅವ್ರಿನ್ನು ನಿಮ್ಮನ್ನ ನೋಡಿಲ್ಲ, ನಮ್ಗೆ ಮುಂಚೆನೆ ಗೊತ್ತಾಯ್ತು ಈ ವಿಷಯ, ಖಂಡಿತ ಈ ಮದ್ವೆ ನಡೆದೇ ನಡೆಯುತ್ತೆ, ನೀವೇನು ತಲೆ ಕೆಡ್ಸ್ಕೋಬೇಡಿ ಅಂತ ಮನೋಜನ್ಗೆ ನ್ಯೂಮರಾಲಜಿಸ್ಟ್ ಧೈರ್ಯ ತುಂಬ್ತಾರೆ. ಈ ಕಡೆ ಹುಡುಗಿ ತಾಯಿ ರೂಮಿಂದ ಆಚೆಗ್ ಬಂದ್ಮೇಲೆ ಇವ್ರನ್ನ ಏನ್ ಹೇಳಿ ಕಳಿಸೋದು ಅಂತ ತುಂಬಾನೇ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಸೂರ್ಯ, ಮೀನಾ, ರವಿ, ಶ್ರುತಿ ಇವ್ರ 4 ಜನ ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ತಿರೋದನ್ನ ಹುಡುಗಿ ತಾಯಿ ನೋಡ್ತಾರೆ. ಹೇಗಾದ್ರೂ ಮಾಡಿ ಇವ್ರೆಲ್ರನ್ನು ಇಲ್ಲಿಂದ ಕಳಿಸ್ಬೇಕಲ್ಲ, ಏನ್ ಮಾಡೋದು ಅಂತ ಅವ್ರ ಮನ್ಸಲ್ಲಿ ಅನ್ಕೊಂಡು ಅಲ್ಲಿ ಮದ್ವೆ ಮಾಡ್ಸಕ್ಕೆ ಅಂತ ಬಂದಿರೋ ಪೂಜಾರಿ ಹತ್ರ ಹೋಗಿ ಮದ್ವೆನ 1 ಅವರ್ ಲೇಟ್ ಆಗಿ ಮಾಡಿ ಅಂತ ಹೇಳ್ತಾಳೆ. ಯಾಕೆ ಅಂತ ಪೂಜಾರಿಗಳು ಕೇಳ್ಬೇಕಾದ್ರೆ, ಅದು ಹಾಗಲ್ಲ, ಹುಡುಗನ್ ಕಡೆಯವರೆಲ್ಲ ಬರ್ತಾ ಇದಾರೆ, ಫ್ಲೈಟ್ ಸ್ವಲ್ಪ ಲೇಟ್ ಆಯ್ತಂತೆ, ಅದಕ್ಕೆ ಅಂತ ಹುಡುಗಿ ತಾಯಿ ಹೇಳ್ದಾಗ, ಏನಮ್ಮ ಮಾಡೋದು, ಒಳ್ಳೆ ಟೈಮ್ ಹೊರಟೋಗುತ್ತಲ್ಲ, ಶುಭ ಲಗ್ನದಲ್ಲೇ ಮದ್ವೆ ಮಾಡ್ಬೇಕು, ಒಂದ್ ಕೆಲ್ಸ ಮಾಡೋಣ, ಮದ್ವೆ ಮುಗಿಸ್ಬಿಡೋಣ, ಆಮೇಲೆ ಅವ್ರು ಬಂದು ಆಶೀರ್ವಾದ ಮಾಡ್ಲಿ ಅಂತ ಆ ಪೂಜಾರಿಗಳು ಹೇಳ್ಬೇಕಾದ್ರೆ, ಇಲ್ಲ ಇಲ್ಲ, ಟೈಮ್ ಇದೆ, ಅವ್ರು ಬರ್ಲಿ, ಅಲ್ಲಿವರೆಗೂ ಬೇರೆ ಏನಾದ್ರೂ ಮಂತ್ರಗಳನ್ನ ಹೇಳಿ ಸ್ವಲ್ಪ ವೇಟ್ ಮಾಡಿ ಅಂತ ಹುಡುಗಿ ತಾಯಿ ಹೇಳ್ತಾರೆ. ಸರಿ ಆಯ್ತು ಅಂತ ಪೂಜಾರಿಗಳು ವಿಧಿ ಇಲ್ದೆ ಒಪ್ಕೋತಾರೆ. ಹಾಗೆ ಸೀದಾ ಮೀನನ್ ಹತ್ರ ಬಂದು, ಮೀನಾ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಯಮ್ಮ ಅಂತ ಹೇಳ್ಬೇಕಾದ್ರೆ, ತುಂಬಾ ಥ್ಯಾಂಕ್ಸ್ ಮೇಡಮ್ ಅಂತ ಮೀನಾ ಹೇಳ್ತಿರ್ತಾಳೆ. ಮದ್ವೆ ಇನ್ನೂ 1 ಅವರ್ ಲೇಟ್ ಆಗ್ಬೋದು, ಹುಡುಗನ್ ಕಡೆಯವರು ಬರ್ತಾ ಇದಾರೆ, ಫ್ಲೈಟ್ ಸ್ವಲ್ಪ ಲೇಟ್ ಆಗಿದ್ಯಂತೆ, ನೀವೆಲ್ಲ ಇದ್ದು ಮದ್ವೆ ಮುಗಿಸ್ಕೊಂಡ್ ಹೋಗಿ ಅಂತ ಹುಡುಗಿ ತಾಯಿ ಹೇಳ್ಬೇಕಾದ್ರೆ, ಅಯ್ಯೋ ಅಷ್ಟೊತ್ತಾಗುತ್ತಾ ಮೇಡಮ್, ಸಾರಿ ಮೇಡಮ್, ಬೇಜಾರ್ ಮಾಡ್ಕೋಬೇಡಿ, ಇನ್ನೂ ತುಂಬಾ ಕಡೆ ಹೂ ಎಲ್ಲ ಕೊಡಬೇಕು, ಲೇಟ್ ಆಗುತ್ತೆ ಅಂತ ಮೀನಾ ಹೇಳ್ತಾಳೆ. ಹೌದು ಮೇಡಮ್, ನನಗೂ
ಟ್ರಿಪ್ ಇದೆ, ನಾನು ಹೋಗ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ. ಅಯ್ಯೋ ಮ್ಯಾಮ್, ಸಾಧ್ಯ ಇಲ್ಲ ಮ್ಯಾಮ್, ಅಷ್ಟೊತ್ತೆಲ್ಲ ನಾವ್ ಇಲ್ಲಿರಕ್ ಆಗೋದಿಲ್ಲ, ನಮ್ ಸ್ಟಾಫ್ ಎಲ್ಲ ಇಲ್ಲೇ ಇರ್ತಾರೆ, ನಮ್ಗೆ ರೆಸ್ಟೋರೆಂಟ್ ಅಲ್ಲಿ ಕೆಲ್ಸ ಇದೆ ಮ್ಯಾಮ್ ಅಂತ ಶ್ರುತಿ ಮತ್ತೆ ರವಿ ಹೇಳ್ತಾರೆ. ಓ ಹೌದಾ, ಸರಿ ಆಯ್ತು, ಹೋಗ್ ಬನ್ನಿ ಅಂತ ಹುಡುಗಿ ತಾಯಿ ಹೇಳ್ಬೇಕಾದ್ರೆ ಸರಿ ನಾವಿನ್ ಬರ್ತೀವಿ ಅಂತ ಹೇಳ್ತಾ ರವಿ, ಶ್ರುತಿ, ಮೀನಾ ಮತ್ತೆ ಸೂರ್ಯ ಎಲ್ರು ಅಲ್ಲಿಂದ ಹೋಗ್ತಾರೆ. ಅವ್ರ್ ಹೋದ್ರ ಇಲ್ವಾ ಅಂತ ಸೀನಾ ಬ್ರೋ ಮತ್ತೆ ಮೆಟ್ಲತ್ರ ಬಂದು ನಿಂತ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ವಾಪಸ್ ಮನೋಜನ್ ರೂಮ್ಗೆ ಹೋಗಿ ಈ ವಿಷಯನ ತಿಳಿಸ್ತಾರೆ. ಇದನ್ನ ಕೇಳಿ ಮನೋಜನ್ಗೆ ತುಂಬಾನೇ ಖುಷಿ ಆಗತ್ತೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಗೇಟ್ ಹತ್ರ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಸೂರ್ಯ ನಿಂತ್ಕೋತಾನೆ. ಹಾಗೆ ಯೋಚನೆ ಮಾಡ್ತಿರ್ತಾನೆ, ಯಾಕ್ರಿ ಏನಾಯ್ತು ಅಂತ ಮೀನಾ ಕೇಳ್ಬೇಕಾದ್ರೆ, ಏ ಮೀನಾ, ನಿನ್ ಪರ್ಸಲ್ಲೇ ಅಂತ ಸೂರ್ಯ ಕೇಳ್ತಾನೆ. ಅಯ್ಯೋ ರೀ, ಒಳಗಡೆನೆ ಇಟ್ಬಿಟ್ಟೆ, ಮರ್ತೋಗ್ಬಿಡ್ತು ರೀ ಅಂತ ಮೀನಾ ಹೇಳ್ಬೇಕಾದ್ರೆ, ಅಷ್ಟೇ ತಾನೆ, ಸರಿ ಇರು ನಾನ್ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಸೂರ್ಯ ಮನೆ ಒಳಗಡೆ ವಾಪಸ್ ಹೋಗ್ತಿರ್ತಾನೆ. ಅಷ್ಟ್ರಲ್ಲಿ ಮದ್ವೆ ಹೆಣ್ಣನ್ನ ಕರ್ಕೊಂಡ್ ಬಂದು ಹಸೆ ಮನೆಗೆ ಕೂರಿಸ್ತಾರೆ. ಹಾಗೆ ಮನೋಜನು ಹೂವಿನ ಹಾರ ಹಾಕೊಂಡು ಆ ನ್ಯೂಮರಾಲಜಿಸ್ಟ್ ಮತ್ತೆ ಛಾಯಾ ಸೀನಾ ಬ್ರೋ ಜೊತೆ ಬರ್ಬೇಕಾದ್ರೆ ಸಡನ್ ಆಗಿ ಮನೋಜ ಸೂರ್ಯ ಮನೆ ಒಳಗಡೆ ಬರ್ತಿರೋದನ್ನ ನೋಡ್ತಾನೆ. ಹಾಗೆ ಗಾಬರಿಯಿಂದ ಅಲ್ಲೇ ಪಕ್ಕದಲ್ಲಿರೋ ರೂಮ್ಗೆ ಓಡೋಗಿ ಬಚ್ಚಿಟ್ಕೋತಾನೆ. ಜೊತೆಗೆ ನ್ಯೂಮರಾಲಜಿಸ್ಟ್ ಎಳ್ಕೊಂಡೋಗಿರ್ತಾನೆ. ಯಾಕೇನಾಯ್ತು ಪಪ್ಪರಪ್ಪ ಮನೋಜ್ ಅಂತ ಅವ್ರು ಕೇಳ್ಬೇಕಾದ್ರೆ, ಅಲ್ಲಿ ನನ್ ತಮ್ಮ ಬರ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಮನೋಜ ಭಯ ಪಡ್ತಿರ್ತಾನೆ. ಈ ಕಡೆ ಸೂರ್ಯ ಮನೆ ಒಳಗಡೆ ಬರ್ತಿದ್ದಂಗೆ ಮದ್ವೆ ಹೆಣ್ಣನ್ನ ಕರ್ಕೊಂಡ್ ಬಂದು ಹಸೆ ಮನೆಯಲ್ಲಿ ಕೂರ್ಸಿದಾರಲ್ಲ, ಮದ್ವೆ ಇನ್ನು ಲೇಟ್ ಆಗುತ್ತೆ ಅಂತ ಹೇಳ್ತಿದ್ರು, ಅದ್ ಹೇಗೆ ಅಂತ ಯೋಚನೆ ಮಾಡ್ಕೊಂಡು ಮನೆ ಒಳಗಡೆ ಬರ್ತಿರ್ತಾನೆ. ಅಷ್ಟ್ರಲ್ಲಿ ಹುಡುಗಿ ತಾಯಿ ಸೂರ್ಯನ ನೋಡಿ ಶಾಕ್ ಆಗಿ ಯಾಕೆ ಇವನು ಮತ್ತೆ ಮನೆ ಒಳಗಡೆ ಬಂದ ಅಂತ ಅವನ ಹತ್ರಕ್ಕೆ ಓಡೋಗ್ತಾಳೆ. ಯಾಕಪ್ಪ ಏನಾಯ್ತು, ಏನ್ ಬೇಕಿತ್ತು ಅಂತ ಹುಡುಗಿ ತಾಯಿ ಕೇಳ್ಬೇಕಾದ್ರೆ, ಇಲ್ಲ ಮೇಡಮ್, ಅದು ನನ್ ಹೆಂಡತಿ ಪರ್ಸು ಇಲ್ಲೇ ಬಿಟ್ಬಿಟ್ಟಿದ್ಲು, ಅದಕ್ಕೋಸ್ಕರ ಬಂದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಹುಡುಗಿ ತಾಯಿ ಮನೆ ಕೆಲಸದವಳ ಕರ್ದು ಇವ್ರ ಪರ್ಸು ಅಲ್ಲೆಲ್ಲೋ ಬಿಟ್ಟಿದಾರಂತೆ, ನೋಡ್ ಎತ್ಕೊಂಡ್ ಬಾ ಅಂತ ಕಳಿಸ್ತಾರೆ. ಹೌದು ಮೇಡಮ್, ಏನ ಮದ್ವೆಗ್ ಲೇಟ್ ಆಗತ್ತೆ ಅಂತ ಹೇಳ್ತಿದ್ರಿ, ಈಗ ನೋಡಿದ್ರೆ ಹುಡುಗಿನ್ ಕರ್ಕೊಂಡ್ ಬಂದ್ ಕೂರ್ಸಿದೀರಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಮನೋಜ ಇವ್ರ ಏನೇನ್ ಮಾತಾಡ್ತಿರ್ಬೋದು ಅಂತ ರೂಮ್ ಡೋರ್ಗೆ ಕಿವಿ ಕೊಟ್ಟು ಕೇಳ್ತಾ ಇರ್ತಾನೆ. ಹೌದು, ಅದು ಮದ್ವೆ ಶಾಸ್ತ್ರಗಳೆಲ್ಲ ನಡಿಬೇಕಲ್ಲಪ್ಪ, ಗೌರಿ ಪೂಜೆ ಅದು ಇದು ಅಂತ, ಅದಕ್ಕೆ ಆ ಶಾಸ್ತ್ರಗಳನ್ನೆಲ್ಲ ಮಾಡ್ತಾ ಇದೀವಿ ಅಂತ ಹುಡುಗಿ ತಾಯಿ ಹೇಳ್ತಾರೆ. ಓ ಹೌದಾ ಮೇಡಮ್, ಸೂಪರ್ ಅಂತ ಹೇಳ್ತಾ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಹಾಗೆ ಇದ್ದಕ್ಕಿದ್ದಂಗೆ ಆ ಹುಡುಗಿನ ನೋಡ್ಬೇಕಾದ್ರೆ ಸೂರ್ಯನ್ಗೆ ಒಂದ್ ರೀತಿ ಅಯ್ಯೋ ಪಾಪ ಅಂತ ಅನ್ನಿಸ್ತಿರತ್ತೆ. ಯಾಕಂದ್ರೆ ಆ ಹುಡುಗಿ ಒಳ್ಳೆ ಚಿಕ್ಕ ಮಗು ತರ ಆಡ್ತಿರ್ತಾಳೆ. ಅಷ್ಟ್ರಲ್ಲಿ ಮನೆ ಕೆಲಸದವಳು ನೀನನ್ ಪರ್ಸ್ ಎತ್ಕೊಂಡ್ ಬಂದು ಕೊಡ್ತಾಳೆ. ಅದನ್ನ ತಗೊಂಡು ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಆಗ ಸೀನಾ ಬ್ರೋ ಸೀದಾ ಸೂರ್ಯನ್ ಹಿಂದೆನೆ ಹೋಗಿ ಕಂಪ್ಲೀಟ್ ಆಗಿ ಅಲ್ಲಿಂದ ಹೋಗೋದನ್ನ ಕನ್ಫರ್ಮ್ ಮಾಡ್ಕೊಂಡು ವಾಪಸ್ ಮನೆ ಒಳಗಡೆ ಹೋಗ್ತಾನೆ. ಹಾಗೆ ರೂಮ್ ಒಳಗಡೆ ಬಚ್ಚಿಟ್ಕೊಂಡಿರೋ ಮನೋಜನ ಆಚೆ ಕರೀತಾನೆ. ಆಗ ಮನೋಜ ತನ್ ಭಯ ಬಿಟ್ಟು ಸೀದಾ ಬಂದು ಹಸೆ ಮನೆಯಲ್ಲಿ ಕುತ್ಕೋತಾನೆ. ಮಮ್ಮಿ ಮಮ್ಮಿ, ನನ್ ಹಸ್ಬೆಂಡು ಅಂತ ಹೇಳ್ಕೊಂಡು ಆ ಹುಡುಗಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಹಾಗೆ ಮನೋಜನ್ ಕೈ ಹಿಡ್ಕೊಂಡು ಹಸ್ಬೆಂಡ್ ಹಸ್ಬೆಂಡ್ ಅಂತ ಹೇಳ್ತಾನೆ ಇರ್ತಾಳೆ. ಆ ಹುಡುಗಿ ಮನೋಜನ ನೋಡ್ಕೊಂಡ್ ಖುಷಿ ಪಡ್ತಿದ್ರೆ ಮನೋಜ ಮತ್ತಿನ್ ಯಾರಾದ್ರೂ ಬಂದ್ರೆ ಅನ್ನೋ ಭಯದಲ್ಲಿ ಒದ್ದಾಡ್ತಿರ್ತಾನೆ. ಗುರುಗಳೇ, ಮದ್ವೆ ಮುಗಿಸ್ಬಿಡೋಣ ಅಂತ ಹುಡುಗಿ ತಾಯಿ ಹೇಳ್ಬೇಕಾದ್ರೆ, ಏನಮ್ಮ ಈ ರೀತಿ ಹೇಳ್ತಾ ಇದ್ದೀರಾ, ಯಾರೋ ಬರ್ಬೇಕು ಅಂತ ಹೇಳಿದ್ರಿ ಅಂತ ಆ ಪೂಜಾರಿಗಳು ಕೇಳ್ತಾರೆ. ಅವ್ರು ಬರೋದ್ ಲೇಟ್ ಆಗುತ್ತೆ, ನಾವು ಮದ್ವೆ ಮುಗಿಸ್ಬಿಡೋಣ ಅಂತ ಹುಡುಗಿ ತಾಯಿ ಹೇಳಿದಾಗ ಸರಿ ಆಯ್ತು ಅಂತ ಹೇಳ್ತಾ ಅವ್ರು ಮದ್ವೆಗೆ ಮಂತ್ರ ಹೇಳೋದಕ್ಕೆ ಶುರು ಮಾಡ್ತಾರೆ. ಹಾಗೆ ತಾಳಿನ ಪೂಜೆ ಮಾಡ್ತಿರ್ತಾರೆ. ಮಮ್ಮಿ, ನಂಗದು ಬೇಕು ಮಮ್ಮಿ ಅಂತ ಆ ಹುಡುಗಿ ಹೇಳ್ದಾಗ, ಅದನ್ನ ಮನೋಜ್ ನೀನ್ ಕತ್ತು ಕಟ್ತಾರಮ್ಮ, ಅದು ತಾಳಿ ಅಂತ ಹುಡುಗಿ ತಾಯಿ ಹೇಳ್ತಾರೆ. ಮನೋಜ ಭಯದಿಂದ ಒದ್ದಾಡ್ತಿರೋದನ್ನ ನ್ಯೂಮರಾಲಜಿಸ್ಟ್ ನೋಡ್ತಾರೆ. ಪಪ್ಪರಪ್ಪ ಮನೋಜ್, ಯಾಕೇನಾಯ್ತು, ತಲೆ ಕೆಡ್ಸ್ಕೋಬೇಡಿ, ಧೈರ್ಯವಾಗಿರಿ ಅಂತ ಹೇಳ್ತಾರೆ. ಇಲ್ಲ ಸರ್, ಆಕ್ಚುಲಿ ನಾನು ರೋಹಿಣಿಗೆ ಮೋಸ ಮಾಡ್ತಿದೀನಿ ಅಂತ ನನ್ಗೆ ಅನ್ನಿಸ್ತಾ ಇದೆ ಅಂತ ಮನೋಜ ಹೇಳ್ತಾನೆ. ನೋಡಿ ಪಪ್ಪರಪ್ಪ ಮನೋಜ್, ಇಷ್ಟು ದೂರ ಬಂದ್ಮೇಲೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬಾರ್ದು. ಈ ಮದುವೆ ಮುಗಿದ್ರೆ ನೀವೇ ಕೋಟ್ಯಾಧೀಶ್ವರ, ಅದನ್ ಮರಿಬೇಡಿ, ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಅಂತ ನ್ಯೂಮರಾಲಜಿಸ್ಟ್ ಮನೋಜನ್ಗೆ ಧೈರ್ಯ ಹೇಳಿ ಸೈಡಲ್ಲಿ ಹೋಗಿ ನಿಂತ್ಕೊಂತಾರೆ. ಆಗ ಪೂಜಾರಿಗಳು ಮನೋಜನ್ಗೆ ತಾಳಿ ಕಟ್ಟೋದಕ್ಕೆ ಹೇಳ್ತಾರೆ. ಮನೋಜ ಕೈಗೆ ತಾಳಿ ಎತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಆಗ ಎಲ್ರು ಸೇರಿ ತಾಳಿ ಕಟ್ಟಿ ಅಂತ ಹೇಳ್ಬೇಕಾದ್ರೆ ಮನೋಜ ಗಟ್ಟಿ ಮನ್ಸ್ ಮಾಡ್ಕೊಂಡು ಆ ಹುಡುಗಿಗೆ ತಾಳಿ ಕಟ್ತಾನೆ. ಅಬ್ಬಾ, ಹೇಗೋ ಆ ದೇವ್ರ ದಯದಿಂದ ನಮ್ ಬಾಸ್ ಮದ್ವೆ ಆಯ್ತು ಅಂತ ಸೀನಾ ಬ್ರೋ ಹೇಳ್ಕೊಂಡು ಖುಷಿ ಪಡ್ತಿರ್ತಾರೆ. ಹಸ್ಬೆಂಡ್, ನೀವು ಮಾತ್ರ ನನಗ್ ಕಟ್ಟಿದ್ರಿ, ನಾನ್ ನಿಮ್ಗೆ ಏನು ಕಟ್ಟೋದ್ ಬೇಡ್ವಾ ಅಂತ ಹುಡುಗಿ ಕೇಳ್ಬೇಕಾದ್ರೆ, ಇಲ್ಲಮ್ಮ, ಆತರ ಎಲ್ಲ ಮಾಡ್ಬಾರ್ದು ಅಂತ ಹುಡುಗಿ ತಾಯಿ ಹೇಳ್ತಾರೆ. ನನ್ ಮಗಳು ಮದ್ವೆ ಚೆನ್ನಾಗಾಯ್ತು, ತುಂಬಾ ವರ್ಷದ ಕನ್ಸು ಇವತ್ತು ನೆರವೇರ್ತು, ನನ್ಗೆ ತುಂಬಾನೇ ಖುಷಿ ಆಯ್ತು ಅಳಿ ಅಂದ್ರೆ, ನೀವ್ ಚೆನ್ನಾಗಿರ್ಬೇಕು ಅಳಿ ಅಂದ್ರೆ ಅಂತ ಹುಡುಗಿ ತಾಯಿ ಆಶೀರ್ವಾದ ಮಾಡ್ತಾರೆ. ಎಲ್ರು ಮದ್ವೆ ಆಯ್ತಲ್ಲ ಅನ್ನೋ ಖುಷಿಲಿದ್ರೆ ಮನೋಜ ಮಾತ್ರ ತುಂಬಾನೇ ಬೇಜಾರಲ್ಲಿರ್ತಾನೆ. ಈ ಕಡೆ ಮನೋಜನ್ಗೆ ಬೇಗ ಮದ್ವೆ ಆಗ್ಲಿ, ಅವ್ನ್ಗೆ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಶಾಂತಿ ದೇವಸ್ಥಾನದಲ್ಲಿ ಪೂಜೆನೆಲ್ಲ ಮಾಡಿಸ್ತಾಳೆ. ಹಾಗೆ ಇದ್ರ ಬಗ್ಗೆನೆ ಮಾತಾಡ್ತಾ ಕಸ್ತೂರಿ ಅವ್ರ ಹತ್ರ ಬರ್ಬೇಕಾದ್ರೆ ಮನೋಜ
ಮತ್ತೆ ಆ ಹುಡುಗಿ ಇಬ್ರು ಅದೇ ದೇವಸ್ಥಾನಕ್ ಬಂದಿರ್ತಾರೆ. ಇಲ್ಲಿಗೆ ಯಾಕ್ ಕರ್ಕೊಂಡ್ ಬಂದ್ರಿ ಅಂತ ಹುಡುಗಿ ತಾಯಿನ ಸೀನಾ ಬ್ರೋ ಕೇಳ್ಬೇಕಾದ್ರೆ, ಮದ್ವೆ ಆದ್ರೆ ಈ ದೇವಸ್ಥಾನದಲ್ಲಿ ತನ್ನ ಹರಕೆನ ತೀರಿಸ್ತೀನಿ ಅಂತ ದೇವ್ರ ಹತ್ರ ಮೊದ್ಲೇ ಹರಕೆ ಕಟ್ಕೊಂಡಿದ್ದೆ. ಅದಿಕ್ಕೆ ಹೆಣ್ಣು ಗಂಡನ ಮದ್ವೆ ಆದ್ಮೇಲೆ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ಅಂತ ಹುಡುಗಿ ತಾಯಿ ಹೇಳ್ತಿರ್ತಾರೆ. ಆಗ ಆ ಹುಡುಗಿ ಅಲ್ಲಿ ಬಾಗ್ಲಲ್ಲಿರೋ ಹೂಗಳನ್ನೆಲ್ಲ ತಗೊಂಡು ಆಟಾಡ್ತಾ ಇರ್ಬೇಕಾದ್ರೆ ಆ ರೀತಿ ಹೂ ಎತ್ಕೋಬಾರ್ದು ಅಂತ ಹುಡುಗಿ ತಾಯಿ ಹೇಳ್ತಾರೆ. ಇಲ್ಲ ನನ್ಗಿದ್ ಬೇಕು ಅಂತ ಹುಡುಗಿ ಹಠ ಮಾಡ್ಬೇಕಾದ್ರೆ, ಸರಿ ನಾ ದೇವಸ್ಥಾನದ ಒಳಗಡೆ ಇರ್ತೀನಿ, ನೀವು ಇವಳ ಜೊತೆನೆ ಇದ್ದು ಇವಳ ಒಳಗಡೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾ ಮನೋಜ ನ್ಯೂಮರಾಲಜಿಸ್ಟ್ ಜೊತೆ ದೇವಸ್ಥಾನದ ಒಳಗಡೆ ಹೋಗ್ತಾನೆ. ಸರಿ ಹೋಯ್ತು, ಈಗ ಇವ್ರಿಗ್ ಬೇರೆ ನಾನು ಬಾಡಿ ಗಾರ್ಡ್ ಆಗಿರ್ಬೇಕಾ? ವಿಧಿ ಇಲ್ಲ, ಏನ್ ಮಾಡೋದು, ದೇವ್ರೇ ನೀನೇ ಕಾಪಾಡಪ್ಪ ಅಂತ ಸೀನಾ ಬ್ರೋ ಅವ್ರ ಹತ್ರ ಅವರೇ ಹೇಳ್ಕೊತಿರ್ತಾರೆ. ಈ ಕಡೆ ಕಸ್ತೂರಿ ಅವ್ರ ಹತ್ರ ಶಾಂತಿ ಮಾತಾಡ್ಬೇಕಾದ್ರೆ, ಏ ಕಸ್ತೂರಿ, ನನ್ ಮಗನ್ಗೆ ಆದಷ್ಟು ಬೇಗ ಡೈವರ್ಸ್ ಸಿಕ್ಕಿದ್ರೆ ಸಾಕು ಕಣೆ. ಈಗಾಗ್ಲೇ ಮನೋಜ ಹೇಳ್ದನ್ ಕಣೆ 5 ಲಕ್ಷ ರೂಪಾಯಿ ರೆಡಿ ಮಾಡ್ತಿದೀನಿ ಅಂತ. ಈ ದೇವಸ್ಥಾನಕ್ ಬಂದ್ರೆ ಆದಷ್ಟು ಬೇಗ ಮದ್ವೆ ಆಗತ್ತೆ ಅಂತ ಹೇಳ್ತಿದ್ರು ಕಣೆ. ನೋಡು ಇವಾಗ ಪೂಜೆ ಎಲ್ಲ ಮುಗ್ದಿದೆ ಅಂದ್ರೆ ಇನ್ಮೇಲೆ ನನ್ ಮಗಂಗೆ ಒಳ್ಳೆ ಕಾಲ ಶುರುವಾಗತ್ತೆ ಅಂತ ಅರ್ಥ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸರಿ ಹೋಯ್ತು ಕಣೆ, ಆ ದೇವ್ರು ನಿನ್ಗೆ ಡೈವರ್ಸ್ ಕೊಡ್ಸೋದಲ್ದೆ ಮದ್ವೆ ಬೇರೆ ಮಾಡಿಸ್ಬೇಕಾ ಅಂತ ಕಸ್ತೂರಿ ಅವರು ಕೇಳ್ತಾರೆ. ನೋಡೆ ಅದೆಲ್ಲ ಆಗುತ್ತೆ ಕಣೆ, ನಿನಗ್ ಗೊತ್ತಿರೋ ಜಾಗದಲ್ಲಿ ಒಂದ್ ಒಳ್ಳೆ ಹುಡುಗಿನ ನನ್ ಮನೋಜಂಗ್ ಹುಡ್ಕೊಡೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಒಳ್ಳೆ ಹುಡುಗಿನ ಅಥವಾ ಶ್ರೀಮಂತ್ರ ಮನೆ ಹುಡುಗಿನ ಅಂತ ಕಸ್ತೂರಿ ಅವರು ಕೇಳ್ತಾರೆ. ಏ ಎರಡು ಬೇಕು ಕಣೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸರಿ ಹೋಯ್ತು, ನಿನ್ ದುರಾಸೆಗೆ ಇನ್ನೂ ಫುಲ್ ಸ್ಟಾಪ್ ಇಡಕ್ ಆಗದೇ ಇಲ್ಲ ಬಿಡೆ ಅಂತ ಕಸ್ತೂರಿ ಅವರು ಹೇಳ್ತಿರ್ತಾರೆ. ಈ ಕಡೆ ಮನೋಜ ಮತ್ತೆ ನ್ಯೂಮರಾಲಜಿಸ್ಟ್ ಇಬ್ರು ಮಾತಾಡ್ಬೇಕಾದ್ರೆ, ಇನ್ಮೇಲೆ ಗುರು ಯಾವಾಗ್ಲೂ ನಿಮ್ ಪಕ್ಕದಲ್ಲೇ ಇರ್ತಾನೆ, ನೀವು ಕೋಟ್ಯಾಧಿಪತಿ ಆಗ್ತೀರಾ, ನೋಡ್ತಾ ಇರಿ ಮನೋಜ್ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಿರ್ತಾರೆ. ಅಷ್ಟ್ರಲ್ಲಿ ಅವ್ರಿಗೆ ಕಾಲ್ ಬರುತ್ತೆ, ಅವರು ಸೈಡ್ ಹೋಗ್ತಾರೆ. ಮನೋಜ ತಾನು ಕೋಟ್ಯಾಧಿಪತಿ ಆಗ್ತೀನಿ ಅನ್ನೋ ಖುಷಿಲಿ ಮೆರಿತಾ ಇರ್ಬೇಕಾದ್ರೆ ಸಡನ್ ಆಗಿ ಶಾಂತಿ ಮನೋಜನ್ನ ನೋಡ್ತಾಳೆ. ಏ ಕಸ್ತೂರಿ, ನಾ ಹೇಳಿಲ್ವೇನೆ ಈ ದೇವ್ರು ತುಂಬಾನೇ ಪವರ್ಫುಲ್ ಅಂತ ಶಾಂತಿ ಹೇಳಿದಾಗ, ಯಾಕೆ ಶಾಂತಿ ಅಂತ ಕಸ್ತೂರಿ ಅವರು ಕೇಳ್ತಾರೆ. ಏ ಅಲ್ಲೋಡೆ ಮನೋಜ ಬಂದಿದಾನೆ, ಆ ದೇವ್ರು ನನ್ ಮಗನ ಇಲ್ಲೇ ಕರ್ಸ್ಕೊಂಡಿದಾರೆ ನೋಡೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹೌದು ಕಣೆ ಅಂತ ಕಸ್ತೂರಿ ಅವರು ಹೇಳ್ತಿರ್ತಾರೆ. ಏ ಮನೋಜ ಅಂತ ಶಾಂತಿ ಕರಿತಿದ್ದಂಗೆ ಮನೋಜ ಯಾರಿದು ಅಂತ ತಿರುಗ್ ನೋಡಿ ಶಾಂತಿನ ನೋಡ್ತಿದ್ದಂಗೆ ಶಾಕ್ ಆಗ್ತಾನೆ. ಏನೋ ಮನೋಜ, ನಾನೇ ನಿನ್ಗೆ ದೇವಸ್ಥಾನಕ್ ಬಾರೋ ಅಂದ್ರೆ ನೀನ್ ಬರ್ಲಿಲ್ಲ, ಈಗ ನೀನೇ ಬಂದ್ಬಿಟ್ಟಲ್ಲೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೀವ್ ಹೇಳಿದ ದೇವಸ್ಥಾನ ಇದೇನಾ ಮಮ್ಮಿ ಅಂತ ಮನೋಜ ಭಯದಿಂದ ಕೇಳ್ತಾನೆ. ಕಣೋ, ಗೊತ್ತಿಲ್ದೆ ಬಂದೇನ ಇಲ್ಗೆ ನೀನು? ಏಯ್ ನನ್ಗೆ ಸರ್ಪ್ರೈಸ್ ಕೊಡಕ್ಕೆ ಅಂತ ಬಂದಿದ್ಯಾ ತಾನೇ ನೀನು ಅಂತ ಶಾಂತಿ ಕೇಳ್ಬೇಕಾದ್ರೆ, ಆ ಹೌದು ಮಮ್ಮಿ, ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಮನೋಜ ಭಯದಲ್ಲಿ ಹೇಳ್ತಾನೆ. ಹೇಗೋ ನೀನ್ ಬಂದಿಲ್ವಲ್ಲ ಅಂತ ನಂಗ್ ತುಂಬಾ ಬೇಜಾರಾಗ್ತಿತ್ತು ಕಣ, ನೀನೇ ಬಂದ್ಬಿಟ್ಟೆ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನೋಡು ನಿಂಗೆ ಮದ್ವೆ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗ್ ಬಂದ್ಬಿಡ್ತು ಕಣ ಅಂತ ಹೇಳ್ಕೊಂಡು ಶಾಂತಿ ಖುಷಿ ಪಡ್ತಿರ್ತಾಳೆ. ಅಯ್ಯೋ ಇವ್ರು ಯಾರಾದ್ರೂ ನೋಡ್ಬಿಟ್ರೆ ಕಷ್ಟ ಅಲ್ಲಪ್ಪ, ಏನ್ ಮಾಡೋದು ಅಂತ ಮನೋಜ ತುಂಬಾನೇ ಭಯ ಪಡ್ತಿರ್ತಾನೆ. ಮದ್ವೆ ಹೆಣ್ಣು ಅಲ್ಲಿರೋ ವಿಗ್ರಹಗಳನ್ನೆಲ್ಲ ಮುಟ್ಟಿ ನೋಡ್ಬೇಕಾದ್ರೆ ಸೀನಾ ಬ್ರೋ ಅವಳನ್ನೇ ಕಾವಲು ಕಾಯ್ಕೊಂಡ್ ನಿಂತಿರ್ತಾನೆ. ಅಷ್ಟ್ರಲ್ಲಿ ಹುಡುಗಿ ತಾಯಿ ಪೂಜೆಗೆ ಐಟಮ್ ಎಲ್ಲ ತಗೊಂಡು ದೇವಸ್ಥಾನದೊಳಗಡೆ ಬಂದು, ಅಳಿಯಂದ್ರೆ ಎಲ್ಲಿ ಅಂತ ಸೀನಾ ಬ್ರೋನ ಕೇಳ್ದಾಗ, ಅದು ಎಲ್ಲಿದ್ದಾರೆ ಅಂತ ಸೀನಾ ಬ್ರೋನು ಹುಡುಕ್ತಿರ್ತಾನೆ. ಸರಿ ನಾನೇ ಹುಡುಕ್ತೀನಿ ಅಂತ ಹೇಳ್ತಾ ಹುಡುಗಿ ತಾಯಿ ಮನೋಜನ್ನ ಹುಡ್ಕೊಂಡ್ ಬರ್ತಿರ್ತಾರೆ. ಈ ಕಡೆ ಆ ಹುಡುಗಿ ಅಲ್ಲಿ ಹಚ್ಚಿರೋ ದೀಪಗಳನ್ನ ಹಿಡ್ಕೊಳ್ಳೋದಕ್ಕೆ ಅಂತ ಹೋಗ್ಬೇಕಾದ್ರೆ, ಅಯ್ಯೋ ಇದೆಲ್ಲ ಬೆಂಕಿ ಅಮ್ಮ, ಮುಟ್ಬಾರ್ದು ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ಇದನ್ನೆಲ್ಲ ಮುಟ್ಟಕ್ಕೂ ಬಿಡ್ತಾ ಇಲ್ಲ, ಸರಿ ನೀನ್ ನನ್ಗೆ ಜ್ಯೂಸ್ ಯಾಕೆ ತಂದ್ಕೊಡ್ತಾ ಇಲ್ಲ, ನಂಗ್ ಜ್ಯೂಸ್ ತಂದ್ಕೊಟ್ರೆ ನಾನು ಇದನ್ನೆಲ್ಲ ಮುಟ್ಟೋದಿಲ್ಲ ಅಂತ ಹುಡುಗಿ ಹೇಳ್ತಾಳೆ. ಸರಿ ಹೋಯ್ತು, ಜ್ಯೂಸ್ ತಂದ್ಕೊಟ್ಟು ನಾನೇ ಜ್ಯೂಸ್ ಅಂಗಡಿಯವನ್ ಆಗ್ಬಿಡ್ತೀನೋ ಏನೋ, ನೋಡು ಇಲ್ಲೆಲ್ಲ ಜ್ಯೂಸ್ ಸಿಗೋದಿಲ್ಲ, ಮನೆಗ್ ಹೋದ್ಮೇಲೆ ತೆಕ್ಕೊಡ್ತೀನಿ ಅಂತ ಸೀನಾ ಬ್ರೋ ಆ ಹುಡುಗಿಗೆ ಸಮಾಧಾನ ಮಾಡ್ತಾರೆ. ಈ ಕಡೆ ಮನೋಜ ಯಾರು ಇವ್ರನ್ನ ನೋಡ್ದೆ ಇದ್ರೆ ಸಾಕು ಅಂತ ಸುತ್ತಮುತ್ತ ತಿರುಗಿ ನೋಡ್ಬೇಕಾದ್ರೆ, ಈ ಮನೋಜ ಮದ್ವೆ ಆಯ್ತೇನೋ ಅಂತ ಶಾಂತಿ ಕೇಳ್ತಾಳೆ. ಮಮ್ಮಿ ಏನ್ ಹೇಳ್ದೆ ಮಮ್ಮಿ ಅಂತ ಮನೋಜ ಭಯದಲ್ಲಿ ಕೇಳ್ಬೇಕಾದ್ರೆ, ನೀನು ನಿನ್ ಫ್ರೆಂಡ್ ಮದ್ವೆಗೆ ಅಲ್ವೇನೋ ಹೋಗಿದ್ದು, ಮದ್ವೆ ಆಯ್ತೇನೋ ಅಂತ ಶಾಂತಿ ಕೇಳ್ತಾಳೆ. ಹ್ಞೂ ಮಮ್ಮಿ, ಮದ್ವೆ ಮುಗೀತು ಎಲ್ಲ ಮುಗೀತು ಅಂತ ಮನೋಜ ತುಂಬಾನೇ ನರ್ವಸ್ ಆಗಿ ಹೇಳ್ತಾನೆ. ಸರಿ ಕಣೋ, ಬಾರೋ ದೇವ್ರಿಗೆ ಕೈ ಮುಗ್ದು ಕೇಳ್ಕೊ ಅಂತ ಹೇಳ್ತಾ ಶಾಂತಿ ಮನೋಜನ ಕರ್ಕೊಂಡ್ ಹೋಗ್ತಾಳೆ. ಮನೋಜ ಶಾಂತಿ ಜೊತೆ ನಿಂತ್ಕೊಂಡು ದೇವ್ರಿಗೆ ಕೈ ಮುಗ್ದು ವಾಪಸ್ ಬರ್ಬೇಕಾದ್ರೆ ಹುಡುಗಿ ತಾಯಿ ಮನೋಜನ್ನ ನೋಡ್ತಾಳೆ. ಅಳಿಯಂದ್ರೆ ಅಂತ ಜೋರಾಗಿ ಕಿರಿಸ್ತಾಳೆ. ಆಗ ಮನೋಜ ಶಾಕ್ ಅಲ್ಲಿ ಅಲ್ಲೇ ನಿಂತ್ ಬಿಡ್ತಾನೆ. ಕಸ್ತೂರಿ ಅವರು ಮತ್ತೆ ಶಾಂತಿ ಇಬ್ರು ಹುಡುಗಿ ತಾಯಿನೇ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಇವ್ರ ಯಾಕೆ ಅಳಿಯಂದ್ರೆ ಅಂತ ನನ್ ಮಗನ ಕರಿತಾ ಇದಾರೆ ಅಂತ ಶಾಂತಿ ಮುಖ ನೋಡ್ತಾ ಇರ್ತಾಳೆ. ಅಯ್ಯೋ ಮುಗ್ದೋಯ್ತು ನನ್ ಕತೆ ಅಂತ ಮನೋಜ ಮನ್ಸಲ್ಲಿ ಅನ್ಕೋತಿರ್ತಾನೆ. ಏ ಮನೋಜ, ಯಾರೋ ಅದು ನಿನ್ನೆ ಯಾಕೋ ಅಳಿಯಂದ್ರೆ ಅಂತ ಕರಿತಾ ಇದಾರೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಮಮ್ಮಿ ಅದು ಅದು ಏನಂದ್ರೆ ಅದು ಅಂತ ಮನೋಜ ಹೇಳೋದಿಕ್ಕೆ ಒದ್ದಾಡ್ತಾನೆ. ಅಷ್ಟ್ರಲ್ಲಿ ಆ ನ್ಯೂಮರಾಲಜಿಸ್ಟ್ ಪಪ್ಪರಪ್ಪ ಮನೋಜ್ ಅಂತ ಅಲ್ಲಿಗ್ ಬರ್ತಾರೆ. ಅದೇ ಟೈಮ್ಗೆ ಹುಡುಗಿ ತಾಯಿನೂ ಇವ್ರ ಹತ್ರಕ್ ಬರ್ತಾಳೆ. ಮಮ್ಮಿ, ಅವರು ಅಳಿಯಂದ್ರೆ ಅಂತ ಕರೆದಿದ್ದು ನನ್ನನ್ನಲ್ಲ ಇವ್ರನ್ನ ಅಂತ
ಮನೋಜ ನ್ಯೂಮರಾಲಜಿಸ್ಟ್ ನ ತೋರಿಸ್ತಾನೆ. ಇವ್ರು ಜ್ಯೋತಿಷಿ ಅಲ್ವೇನೋ ಅಂತ ಶಾಂತಿ ಕೇಳ್ಬೇಕಾದ್ರೆ ಮನೋಜ ನ್ಯೂಮರಾಲಜಿಸ್ಟ್ ಗೆ ಕೈ ಮುಗ್ದು ಪ್ಲೀಸ್ ನನ್ನನ್ನ ಬಚಾವ್ ಮಾಡಿ ಅನ್ನೋ ರೀತಿ ಕೈ ಸನ್ನೆ ಮಾಡಿ ಹೇಳ್ತಿರ್ತಾನೆ. ಹೌದು ಮಮ್ಮಿ, ಇವ್ರಿಗೆ ಮದ್ವೆ ಆಗಿದ್ದು ಅಂತ ಮನೋಜ ಹೇಳ್ತಾನೆ. ಆಗ ನ್ಯೂಮರಾಲಜಿಸ್ಟ್ ಕೋಪದಿಂದ ಮನೋಜನ್ನೇ ಗುರಾಯಿಸ್ತಾ ಇದ್ರೆ ಹುಡುಗಿ ತಾಯಿ ಶಾಕ್ ಅಲ್ಲಿ ಮನೋಜನ್ನ ನೋಡ್ತಿರ್ತಾಳೆ. ಆಗ ಮನೋಜ ಕೈ ಮುಗ್ದು ಇವ್ರು ನಮ್ಮಮ್ಮ ಅಂತ ಕೈ ಸನ್ನೆ ಮಾಡಿ ಹೇಳ್ತಾನೆ. ಆಂಟಿ, ಇವ್ರೇ ನಮ್ಮ ಮಮ್ಮಿ ಆಂಟಿ ಅಂತ ಮನೋಜ ಜೋರಾಗಿ ಹೇಳ್ತಾನೆ. ಓ ಹೌದಾ, ನಮಸ್ಕಾರ, ಚೆನ್ನಾಗಿದ್ದೀರಾ ಅಂತ ಹುಡುಗಿ ತಾಯಿ ಶಾಂತಿನ ವಿಚಾರಿಸ್ತಾಳೆ. ಓ ಹೌದಾ, ನಿಮ್ಗೆನ ಮದ್ವೆ ಆಗಿರೋದು ಅಂತ ಶಾಂತಿ ಕೇಳ್ಬೇಕಾದ್ರೆ ಹೌದು, ಮದ್ವೆ ಆಗಿದ್ದು ನನಗೇನೆ ಅಂತ ಕೋಪದಲ್ಲಿ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ಅಷ್ಟರಲ್ಲಿ ಮದ್ವೆ ಹೆಣ್ಣು ಸೀನಾ ಬ್ರೋಗೆ ಯಾಮಾರ್ಸಿ ಮನೋಜ ಇರೋ ಜಾಗಕ್ಕೆ ಓಡ್ ಬರ್ತಾಳೆ. ಏ ಹಸ್ಬೆಂಡ್ ಅಂತ ಜೋರಾಗಿ ಕೂಗಾಡ್ತಾ ಮದ್ವೆ ಹೆಣ್ಣು ಮನೋಜನ್ ಹತ್ರ ಹೋಗಿ ನಿಂತ್ಕೋತಾಳೆ. ಅಯ್ಯೋಯ್ಯೋ, ಇವಳು ಬೇರೆ ಬಂದ್ಬಿಟ್ಲಲ್ಲ, ಏನ್ ಮಾಡೋದು ಅಂತ ಮನೋಜ ಭಯದಲ್ಲಿ ಒದ್ದಾಡ್ತಿರ್ತಾನೆ. ಏ ಹಸ್ಬೆಂಡ್, ಎಲ್ಗ್ ಹೋದೆ ನೀನು? ಬಾ ನಾವು ಶೋರೂಮ್ಗೆ ಹೋಗೋಣ ಅಂತ ಹುಡುಗಿ ಮನೋಜನ್ ಕೈ ಹಿಡ್ಕೊಂಡು ಎಳ್ಕೊಂಡ್ ಹೋಗ್ಬೇಕಾದ್ರೆ ಮನೋಜ ಹಿಂದಕ್ ಹೋಗ್ತಿರ್ತಾನೆ. ಬಾ ಹೋಗೋಣ ಅಂತ ಹುಡುಗಿ ಹೇಳ್ಬೇಕಾದ್ರೆ ಇರು ಒಂದ್ ನಿಮಿಷ ಇರು ಅಂತ ಮನೋಜ ಹೇಳ್ತಾನೆ. ಏ ಮನೋಜ, ಏನೋ ಇದು ಅಂತ ಶಾಂತಿ ಆಶ್ಚರ್ಯದಲ್ಲಿ ಕೇಳ್ಬೇಕಾದ್ರೆ ಮಮ್ಮಿ ಹೇಳದ್ನಲ್ಲ ಮಮ್ಮಿ, ಆ ಹುಡುಗಿಗೆ ಸ್ವಲ್ಪ ಬುದ್ಧಿ ಸರಿ ಇಲ್ಲ ಅಂತ, ಇವಳೆ ಮಮ್ಮಿ ಅವಳು ಅಂತ ಮನೋಜ ಹೇಳ್ತಾನೆ. ಓ ಹೌದಾ ಅಂತ ಶಾಂತಿ ಕೇಳ್ಬೇಕಾದ್ರೆ ಮಮ್ಮಿ, ಪಾಪ ಅವಳಿಗೆ ಏನು ಗೊತ್ತಾಗೋದಿಲ್ಲ, ಮದ್ವೆ ಆಗಿರೋದು ಅವ್ರನ್ನಂತ ಗೊತ್ತಿಲ್ದೆ ನನ್ ಕೈ ಹಿಡ್ಕೊಂಡಿದ್ದಾಳೆ ಅಂತ ಮನೋಜ ಹೇಳ್ತಾನೆ. ಓ ಪಾಪು ಹುಡುಗಿ ಕೋಣ ಅಂತ ಶಾಂತಿ ಮತ್ತೆ ಕಸ್ತೂರಿ ಇಬ್ರು ಹೇಳ್ತಿರ್ತಾರೆ. ಬಾ ಹಸ್ಬೆಂಡ್ ಹೋಗೋಣ ಅಂತ ಹುಡುಗಿ ಹೇಳ್ಬೇಕಾದ್ರೆ ಅದು ನಿನ್ ಹಸ್ಬೆಂಡ್ ನಾನಲ್ಲ, ಇಲ್ಲಿದಾರ್ ನೋಡು ಅಂತ ಮನೋಜ ಆ ನ್ಯೂಮರಾಲಜಿಸ್ಟ್ ಕೈನ ಆ ಹುಡುಗಿ ಕೈಗೆ ಕೊಡ್ತಾನೆ. ಅಯ್ಯೋ ಪಾಪಿ ಅಂತ ಸೀನಾ ಬ್ರೋ ಮನೋಜನ್ಗೆ ಬೈತಿರ್ತಾರೆ. ತನ್ನನ್ನ ಈ ರೀತಿ ಸಿಕ್ಕಾಕಿಸ್ಬಿಟ್ರಲ್ಲ ಅಂತ ನ್ಯೂಮರಾಲಜಿಸ್ಟ್ ಮನೋಜನ್ನ ಗುರಾಯಿಸ್ತಿರ್ತಾನೆ. ಓ ಗೇಮ್ ಅಲ್ಲಿ ಚೇಂಜ್ ಆಯ್ತಾ, ಹಾಗಿದ್ರೆ ನೀನಲ್ವಾ, ನೀನ್ ಹಸ್ಬೆಂಡಾ ಅಂತ ಆ ಹುಡುಗಿ ನ್ಯೂಮರಾಲಜಿಸ್ಟ್ ನ ಕೇಳ್ಬೇಕಾದ್ರೆ ನ್ಯೂಮರಾಲಜಿಸ್ಟ್ ಶಾಕ್ ಅಲ್ಲಿ ಹಾ ಅಂತ ಹೇಳ್ತಾರೆ. ಅಯ್ಯೋ ಬಾಯೆಲ್ಲ ತೆಗಿಬಾರ್ದು, ಸೊಳ್ಳೆ ಹೊಟ್ಟೋಗ್ಬಿಡುತ್ತೆ, ಬಾಯಿ ಮುಚ್ಚಿ ಅಂತ ಆ ಹುಡುಗಿ ನ್ಯೂಮರಾಲಜಿಸ್ಟ್ ಬಾಯಿನ ಮುಚ್ಚಿಸ್ತಾಳೆ. ಮಮ್ಮಿ ನೀವ್ ಹೋಗಿ, ನಾನು ಇವ್ರ ಜೊತೆ ಇದ್ದು ಎಲ್ಲ ಶಾಸ್ತ್ರಗಳನ್ನ ಮುಗಿಸ್ಕೊಂಡು ಬರ್ತೀನಿ ಅಂತ ಮನೋಜ ಹೇಳ್ತಾನೆ. ಸರಿ ಆಯ್ತು ಕಣ, ನಾನೇನ್ ಬರ್ತೀನಿ ಅಂತ ಹೇಳ್ತಾ ಶಾಂತಿ ಕಸ್ತೂರಿ ಅವ್ರ ಜೊತೆ ಅಲ್ಲಿಂದ ಹೊರಟೋಗ್ತಾಳೆ. ಅತ್ತೆ ಅದೇನಂದ್ರೆ ಅಂತ ಮನೋಜ ಹೇಳಕ್ ಹೋದಾಗ ನೋಡಿ, ಮೊದ್ಲು ದೇವ್ರ ಪೂಜೆ ಮಾಡೋಣ, ಆಮೇಲೆ ಮಿಕ್ಕಿದೆಲ್ಲ ಮಾತಾಡಿದ್ರೆ ಆಯ್ತು ಅಂತ ಹೇಳಿ ಹುಡುಗಿ ತಾಯಿ ಹುಡುಗಿ ಕೈನ ಹಿಡ್ಕೊಂಡು ಮತ್ತೆ ಮನೋಜನ್ ಕೈ ಕೊಟ್ಟು ಬನ್ನಿ ಅಂತ ಹೇಳ್ತಾಳೆ. ನ್ಯೂಮರಾಲಜಿಸ್ಟ್ ಶಾಕ್ ಅಲ್ಲೇ ನಿಂತಿರ್ಬೇಕಾದ್ರೆ ಹಾ ನೀವೇ ಅಲ್ವಾ ಶುರು ಮಾಡಿದ್ದು, ಬನ್ನಿ ಇದನ್ನ ನೀವೇ ಮುಗಿಸಿ ಅಂತ ಹೇಳ್ತಾ ಸೀನಾ ಬ್ರೋ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಈ ಕಡೆ ದೇವ್ರ ಮುಂದೆ ನಿಂತ್ಕೊಂಡು ಮನೋಜ ಮತ್ತೆ ಆ ಹುಡುಗಿ ಇಬ್ರು ಹಾರ ಬದಲಾಯಿಸ್ಕೊಳ್ಬೇಕಾದ್ರೆ ಮನೋಜ ಮಾತ್ರ ನನ್ ತಪ್ಪ ಮೇಲೆ ತಪ್ಪು ಮಾಡ್ತಿದೀನಿ ಅಂತ ತುಂಬಾನೇ ಗಿಲ್ಟಿ ಫೀಲ್ ಮಾಡ್ಕೊತಾ ಇರ್ತಾನೆ. ಈ ಕಡೆ ಶಾಂತಿ ಆಚೆಗೆ ಹೋಗ್ಬೇಕಾದ್ರೆ ನೋಡ್ದ ನನ್ ಮಗ ಎಷ್ಟು ಒಳ್ಳೆಯವನು, ಎಷ್ಟು ಒಳ್ಳೆ ಮನ್ಸು, ಒಂದು ಮದ್ವೆಗೆ ಎಷ್ಟೆಲ್ಲ ಸಹಾಯ ಮಾಡ್ತಿದ್ದಾನೆ ಅಂತಂದ್ರೆ ಆ ದೇವ್ರು ಅವನ್ಗೆ ಖಂಡಿತ ಅವನ್ ಮದ್ವೆಗೆ ಸಹಾಯ ಮಾಡೇ ಮಾಡ್ತಾನೆ ಅಲ್ವೇನೆ ಕಸ್ತೂರಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಹೌದು ಕಣೆ ನಿಜ ಅಂತ ಕಸ್ತೂರಿ ಅವರು ಹೇಳ್ತಿರ್ತಾರೆ. ಹಾಗೆ ಅವರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಹುಡುಗಿ ಮನೆಗೆ ಎಲ್ಲ ವಾಪಸ್ ಬಂದಾಗ ಹುಡುಗಿಗೂ ಮತ್ತೆ ಮನೋಜನ್ಗೂ ಫಸ್ಟ್ ನೈಟ್ ನ ಅರೇಂಜ್ ಮಾಡ್ಬೇಕು ಅಂತ ಹುಡುಗಿ ತಾಯಿ ಹೇಳ್ತಾರೆ. ನೋಡಿ ಇವಾಗ ಇದೆಲ್ಲ ಬೇಡ, ಅವಳ ಪರಿಸ್ಥಿತಿ ಬೇರೆ ಸರಿ ಇಲ್ಲ, ಇದೆಲ್ಲ ಸರಿ ಇರೋದಿಲ್ಲ ಅಂತ ಮನೋಜ ಹೇಳ್ತಾನೆ. ಇಲ್ಲ ಅಳಿ ಅಂದ್ರೆ ಅವಳು ಸಂಸಾರ ಶುರು ಮಾಡಿದ್ರೇನೆ ಅವಳು ಮತ್ತೆ ಮೊದ್ಲಿನ ತರ ಆಗೋದು ಅಂತ ಹೇಳಿದಾರೆ, ಪ್ಲೀಸ್ ಇದನ್ನ ಬೇಡ ಅಂತ ಹೇಳ್ಬೇಡಿ ಅಂತ ಹುಡುಗಿ ತಾಯಿ ಹೇಳ್ಬೇಕಾದ್ರೆ ಮನೋಜ ಆಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾನೆ. ಹಾಗೆ ಇವತ್ತು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ದುಡ್ಡು ಕೊಡಿ ಅಂತ ಮನೋಜ ಕೇಳ್ತಾನೆ. ಇವ್ರು ಮದ್ವೆ ಏನೋ ಮಾಡ್ಕೊಂಬಿಟ್ರು, ಆದ್ರೆ ಮತ್ತೆ ಇವ್ರ ಮನೆಗ್ ಬರ್ತಾರೆ ಅನ್ನೋ ಐಡಿಯಾನೇ ನನ್ಗಿಲ್ಲ. ಈಗ ಏನಾರ ನಾನ್ ದುಡ್ಡು ಕೊಟ್ಬಿಟ್ರೆ ನನ್ ಮಗಳು ಕೈ ಬಿಟ್ಬಿಟ್ರೆ ಅವರು, ಇಲ್ಲ ನಾನ್ ಇವಾಗ್ಲೇ ಇವ್ರಿಗೆ ದುಡ್ಡು ಕೊಡ್ಬಾರ್ದು ಅಂತ ಹುಡುಗಿ ತಾಯಿ ಯೋಚನೆ ಮಾಡ್ತಾರೆ. ಏನಂಟಿ ಏನ್ ಯೋಚನೆ ಮಾಡ್ತಿದೀರಾ ಅಂತ ಮನೋಜ ಕೇಳ್ಬೇಕಾದ್ರೆ ಅದು ಏನಿಲ್ಲ ಅಣಿ ಅಂದ್ರೆ ನಾನು ದುಡ್ಡನ್ನೆಲ್ಲ ಕೊಡ್ಬೇಕು ಅಂದ್ರೆ ಅದು ಆಡಿಟರ್ ಮೂಲಕನೇ ಕೊಡ್ಬೇಕು, ಅವ್ರು ಊರಲ್ಲಿ ಬೇರೆ ಇಲ್ಲ, ಬರೋದಕ್ಕೆ ಸ್ವಲ್ಪ ದಿವಸ ಆಗತ್ತೆ, ಅವ್ರು ಬಂದಿದ ತಕ್ಷಣ ಅವ್ರಿಗೆ ಹೇಳಿ ನಿಮ್ಗೆ ದುಡ್ಡು ಅರೇಂಜ್ ಮಾಡಿಸ್ತೀನಿ ಅಂತ ಹುಡುಗಿ ತಾಯಿ ಹೇಳ್ತಿದ್ದಂಗೆ ಮನೋಜನ್ಗೆ ಶಾಕ್ ಆಗತ್ತೆ. ಸರಿ ಬಿಡಿ ಇನ್ನೇನ್ ಮಾಡಕ್ಕಾಗತ್ತೆ ಅಂತ ಹೇಳ್ತಾ ಮನೋಜ ಸೀನಾಬ್ರೋ ಮತ್ತೆ ನ್ಯೂಮರಾಲಜಿಸ್ಟ್ ನ ಕರ್ಕೊಂಡ್ ಹೋಗ್ಬೇಕಾದ್ರೆ ಹಸ್ಬೆಂಡ್ ಅಂತ ಕರಿತಾ ಹುಡುಗಿ ಮನೋಜಿನ ಹತ್ರ ಓಡ್ ಬರ್ತಾಳೆ. ಬಿಡು ನಾನು ಹೋಗ್ಬೇಕು ಅಂತ ಮನೋಜ ಹೇಳ್ಬೇಕಾದ್ರೆ ಇಲ್ಲ ಇಲ್ಲ ನಮ್ಮಿಬ್ರಿಗೂ ಮದ್ವೆ ಆಗಿದೆ, ನೀನ್ ನನ್ ಜೊತೆನೆ ಇರ್ಬೇಕು, ಮಮ್ಮಿ ಹೇಳ್ತಿದ್ರು ಅಂತ ಹುಡುಗಿ ಹೇಳಿದಾಗ ಪರವಾಗಿಲ್ವೇ ಇವಾಗಿಂದಾನೇ ಮಗಳಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ಅದು ನಾನ್ ಶೋರೂಮ್ಗೆ ಹೋಗ್ಬೇಕು ನಿಂಗೆ ಗೊತ್ತಲ್ವಾ ಅಂತ ಮನೋಜ ಹೇಳಿದಾಗ ಓ ಹೌದಲ್ವಾ ಸರಿ ಆಯ್ತು, ನಾನು ಬರ್ತೀನಿ, ನನ್ ಜ್ಯೂಸ್ ಕೊಡ್ಸು ಅಂತ ಆ ಹುಡುಗಿ ಹೇಳ್ತಾಳೆ. ನೋಡು ನೀನು ಅಲ್ಲಿ ಬಾ, ಅಲ್ಲಿವರೆಗೂ ನಾನು ಜ್ಯೂಸ್ ಎಲ್ಲ ರೆಡಿ ಮಾಡಿ ಇಡ್ಸಿರ್ತೀನಿ ಸರಿನಾ, ನಾನಿನ್ ಬರ್ತೀನಿ ಅಂತ ಹೇಳ್ತಾ ಮನೋಜ ಅಲ್ಲಿಂದ ಮೆಲ್ಲಿಗೆ ಎಸ್ಕೇಪ್ ಆಗ್ತಾನೆ. ಈ ಕಡೆ
ರಂಗನಾಥ್ ಅವರು ಕಾಫಿ ಕುಡಿತಾ ಇರ್ಬೇಕಾದ್ರೆ ಅಷ್ಟ್ರಲ್ಲಿ ಮನೋಜ ಮನೆಗ್ ಬರ್ತಾನೆ. ಬಾರಪ್ಪ ಬಾ ಅಳಿಮಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮನೋಜ ಶಾಕ್ ಆಗ್ತಾನೆ. ಆ ಕ್ಷಮಿಸ್ಬೇಕು, ಆ ಅಳಿಮಯ್ಯನ್ ಫ್ರೆಂಡ್ ಅಂತ ಸೂರ್ಯ ಕರೆಕ್ಟ್ ಮಾಡಿ ಹೇಳ್ತಾನೆ. ಏನ ಸ್ಪೆಷಲ್ ಆಗಿ ಏನೋ ದೊಡ್ಡ ಫಂಕ್ಷನ್ ಅಟೆಂಡ್ ಮಾಡ್ ಬಂದಿರೋ ತರ ಕಾಣಿಸ್ತಾ ಇದ್ಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏ ಸೂರ್ಯ, ಯಾಕೋ ಅವ್ನ್ ಬರ್ತಿದ್ದಂಗೆ ಈ ರೀತಿ ನನ್ನ ಕಿಂಡಲ್ ಮಾಡ್ತಾ ಇದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಯ್ಯೋ ಅಪ್ಪಯ್ಯ, ಇನ್ನೊಂದ್ ವಿಷಯ ಹೇಳೋದ್ ಮರ್ತೋದೆ. ಅವತ್ತು ಈ ಪೆಂಗಿಯ ಮನೆಗ್ ಬಂದ್ಬಿಟ್ಟು ಒಂದ್ ಹುಡ್ಗಿ ಬಗ್ಗೆ ಹೇಳ್ದ ಗೊತ್ತಾ? ಅದೇ ಅಪ್ಪಯ್ಯ, ಒಂದ್ ಹುಡ್ಗಿಗೆ ಬುದ್ಧಿ ಸರಿ ಇಲ್ಲ, ಆ ಹುಡ್ಗಿನ ಇವನು ಮದ್ವೆ ಮಾಡ್ಕೋಬೇಕು ಅಂತ ಅಂತಿದಾನೆ ಅಂತ. ಅದೇ ಆ ಕೋಟ್ಯಾಧಿಪತಿ ಹುಡ್ಗಿ ಮದ್ವೆ ಆದ್ರೆ ಆಸ್ತಿ ಎಲ್ಲ ಬರುತ್ತೆ ಅಂತ ಹೇಳ್ತಿದ್ನಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹಾ ಹೌದು ಕಣ, ಅವ್ನ್ ಫ್ರೆಂಡ್ ಹೇಳ್ತಿದ್ದ ಅಂತ ಹೇಳಿದ್ರ. ಅದಕ್ಕೆ ಏನಪ್ಪ ಇವಾಗ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಪ್ಪಯ್ಯ, ಇವತ್ತು ಆ ಹುಡುಗಿಗೆ ಒಳ್ಳೆ ರೀತಿ ಮದ್ವೆ ಆಯ್ತು ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಶಾಂತಿ ಮನೆ ಒಳಗಡೆ ಬರ್ತಾಳೆ. ಓ ಹೌದಾ, ಹಾಗಿದ್ರೆ ಹುಡ್ಗ ಯಾರಪ್ಪ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅಪ್ಪಯ್ಯ ಇನ್ಯಾರು, ನಮ್ ಮನೋಜ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. ಏಯ್ ಏನೋ ಏನೋ ಹೇಳ್ತಿದ್ಯಾ ಅಂತ ಶಾಂತಿ ಭಯದಲ್ಲಿ ಕೇಳ್ತಾಳೆ. ಮಮ್ಮಿ ಮಮ್ಮಿ ಅದು ಹಂಗಲ್ಲ ಮಮ್ಮಿ, ನಾನಲ್ಲ ಮಮ್ಮಿ ಅಂತ ಮನೋಜ ಭಯದಲ್ಲೇ ಹೇಳ್ತಾನೆ. ಆಗ ಸೂರ್ಯ, ಮೀನಾ, ರಂಗನಾಥ್ ಮತ್ತೆ ಶಾಂತಿ ಎಲ್ರು ಮನೋಜನ್ನೇ ಗುರಾಯಿಸ್ತಾ ಇರ್ತಾರೆ. ಮನೋಜ ಮಾತ್ರ ಭಯದಲ್ಲೇ ಒದ್ದಾಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.